महामतिं वेद वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म ಇನ್ನೇ ಮಂತ್ರವನ್ನೆಲ್ಲ ಬಲ್ಲವನಾದ ಮೇಲೆ ಆತ್ಮನ್ ಬಲ್ಲವನಾಗಿರ್ಬೇಕಲ್ಲ. ಯಾಕೆಂದ್ರೆ ಉಪನಿಷತ್ತು ಮಂತ್ರಗಳೇ, ಉಪನಿಷತ್ತುಗಳಲ್ಲಿ ಆತ್ಮ ವಿಚಾರ ಇದೆ. ಅವನು 4 ವೇದವನ್ನು ಬಲ್ಲವನಾಗಿದ್ದಾನೆ. ಇತಿಹಾಸ ಪುರಾಣ ವೇದಾರಾಮ ವೇದ ಪಿತ್ಯಾರ ಹಿ ಜೀವ ನಿಧಿ ವಾಕ್ಯ ಬೇಕಾಗಿದ್ದಾರಲ್ಲ ಅಂತ ಎಲ್ಲ ಬಲ್ಲವನಾದ್ಮೇಲೆ ಸತ್ಯಂ ಜ್ಞಾನವಂತ ಬ್ರಹ್ಮ ಉಪನಿಷತ್ತು ಆ ಮಂತ್ರ ಗೊತ್ತು, ಅದಕ್ಕೆ ಅರ್ಥ ಗೊತ್ತು, ಮತ್ತೆ ಇನ್ನೆಂತ ಗೊತ್ತಾಗಿರ್ಬೇಕು ಅವನಿಗೆ? ಯಾಕೆ ಗೊತ್ತಾಗಿಲ್ಲ? ಹಾಗಾಗಲ್ಲ. ಯಾಕೆಂದ್ರೆ ಮಾತು ವಿಕಾರವನ್ನು ಮಾತು ಹೇಳುತ್ತೆ. ವಿಕಾರ ಅಂದ್ರೆ ಹುಟ್ಟಿದ ಸ್ಥೂಲ ಶಬ್ದ. ಯಾವಾಗಲೂ ಜಗ್ಗು, ಇದು ಫ್ಲಾಸ್ಕೋ, ಲೋಟ, ಪುಸ್ತಕ ಅಂದ್ರೆ ಹುಟ್ಟಿದ ವಸ್ತು ಅದಲ್ಲ. ಯಾರು ಹುಟ್ಟಿದವರಾಗಿದ್ದು ಹುಟ್ಟಿದ ವಸ್ತುವನ್ನು ಹೇಳುತ್ತೆ ಹೊರತು ಹುಟ್ಟಿದೇ ಇರೋದನ್ನು ಹೇಳೋದಿಲ್ಲ. ಹಾಗಾಗಿ ಅಭಿಧಾನವನ್ನು ಧರ್ಮವನ್ನು ಇಟ್ಕೊಂಡು ಆತ್ಮ ಗೊತ್ತಾಗೋನಲ್ಲ. ಆದ್ರಿಂದ ಮಂತ್ರಗಳನ್ನ ಅಧ್ಯಯನ ಮಾಡಿ ಅರ್ಥ ತಿಳ್ಕೊಂಡು ಮಾತ್ರಕ್ಕೆ ಆತ್ಮ ಗೊತ್ತಾಗಬೇಕು ಅಂತ ಏನಿಲ್ಲ. ಅಂದನೆ ಅಲ್ಲಿ ಬಂದಿತ್ತು. ನಾ ಅಭಿಧಾನ ಅಭಿಧೇಯ ಭೇದಸ್ಸು ವಿಕಾರ ಸ್ಥಾನಗಳಿಗೆ ಅಭಿಧಾನ ಅಭಿಧೇಯ ಈ ಭೇದ ಇದೆಯಲ್ಲ, ವಸ್ತು ಅಭಿಧೇಯ, ಅದನ್ನು ಹೇಳುವ ಪದಗಳು ಅಭಿಧಾನ, ಪದಗಳೆಲ್ಲ ಅಭಿಧಾನ, ಪದಗಳನ್ನು ಕರೆಸಿಕೊಂಡ ಪದಾರ್ಥವಲ್ಲ ಅಭಿಧೇಯ. ಇದು ದ್ವೈತ ಕ್ಷೇತ್ರದಲ್ಲಿ ಭೇದದ ಅವಸ್ಥೆಯಲ್ಲಿ ನಡೆಯುವಂಥದ್ದು. ದ್ವೈತ ಕ್ಷೇತ್ರವಲ್ಲ ಅನಾತ್ಮವೇ, ಅದರ ವಿಕಾರವೇ ಹುಟ್ಟಿದ್ದೆ. ಹಾಗಾಗಿ ಆತ್ಮ ಆಯ್ನು ಗೊತ್ತಾಗಲ್ಲ. ಅವನು ಇವಾಗ ಮತ್ತೆ ಶುರು ಮಾಡ್ತಾನೆ. ವಿಕಾರ ಆತ್ಮ ಇಷ್ಯತೆ, ವಿಕಾರ ಆತ್ಮ ಇಷ್ಯತೆ. ಆತ್ಮನು ವಿಕಾರನಲ್ಲ. ವಿಕಾರ ಅಂದ್ರೆ ಕಾರ್ಯ ಅಂತ, ಹುಟ್ಟಿದ್ದು ಅಂತ. ಪರಿಚ್ಛಿನ್ನ ಪರಿಚ್ಛಿನ್ನ ಹುಟ್ಟಿದ್ದು ವಿಕಾರ ಅನ್ನೋದೆಲ್ಲ ಶಬ್ದ ಹೇಳ್ತಾರೆ. ವಿಕಾರವಲ್ಲ ಅಂದ್ರೆ ಹುಟ್ಟಿದವನಲ್ಲ, ಪರಿಚ್ಛಿನ್ನನಲ್ಲ, ವಿಷಯನಲ್ಲ, ಪದಗಳಿಗೆ ವಿಷಯನಲ್ಲ. ಆತ್ಮ ಶಬ್ದನ ಕಳಿಸ್ಕೊಳ್ಳೋದಿಲ್ಲ. ಅಲ್ರಿ ನಾನು ಆತ್ಮಾಭಿ ಆತ್ಮಶಬ್ದೇನ ಅಭಿಧೀಯತೆ, ನಾನು ಆತ್ಮಾಭಿ ಆತ್ಮಶಬ್ದೇನ ಅಭಿಧೀಯತೆ. ಮತ್ತೆ ಸ ಆತ್ಮ ತತ್ವಮಸಿ ಶ್ವೇತಕೇತು ಆತ್ಮ ನೀವು ಉಪದೇಶ ಮಾಡ್ತೀರಲ್ಲ. ಯಾವ ಒಂದು ತತ್ವವನ್ನು ತಿಳಿಸ್ಕೊಳ್ಬೇಕೋ ಅದನ್ನ ಆತ್ಮಶಬ್ದದಿಂದ ನೀವು ಹೇಳ್ತೀರಲ್ಲ, ಅವನು ಆತ್ಮನಾಗಿದ್ದಾನೆ ಅಂತ ಹೇಳಿ ಆತ್ಮಶಬ್ದದಿಂದ ಹೇಳ್ತೀರಲ್ಲ. ಆತ್ಮಶಬ್ದಕ್ಕೆ ಅವನ ಅರ್ಥ ಅಲ್ಲ ಅಂದ್ರೆ ಆತ್ಮಶಬ್ದ ಯಾಕೆ ಬಳಸಿದ್ರಿ ನೀವು? ಆ ಪದವನ್ನು ಯಾಕೆ ಉಪಯೋಗಿಸಿದ್ರಿ? ಆ ಪದಕ್ಕೆ ಅವನ ಅರ್ಥ ಅಲ್ಲ ಅನ್ನೋದಾದ್ರೆ, ಅದನ್ನ ತಿಳಿದುಬರಲ್ಲ, ಯಾಕಂದ್ರೆ ಗೊತ್ತಾಗಲ್ಲ ಅಂದ್ರೆ ಆ ಪದ ಪ್ರಯೋಗ ಯಾಕೆ ಮಾಡಿದ್ರೆ? ಆತ್ಮಶಬ್ದದಿಂದ ಆತ್ಮ ಗೊತ್ತಾಗಲ್ವಾ? ಆತ್ಮಶಬ್ದದಿಂದಲೂ ಆತ್ಮ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂದ್ರೆ ಆತ್ಮಶಬ್ದ ಯಾಕೆ ಬಳಸ್ಬೇಕೋ, ಯಾಕೆ ಯೂಸ್ ಮಾಡ್ಬೇಕೋ ಅಂತಂದ್ರೆ ನಾ ಹಾಗಲ್ಲ. ಯಥೋ ವಾಚೋ ನಿವರ್ತಂತೆ, ಯಥೋ ವಾಚೋ ನಿವರ್ತಂತೆ, ನಾಣ್ಯ ಪಶ್ಯತಿ ಇತ್ಯಾದಿ ಶ್ರುತೆ, ಯತ್ರ ನಾಣ್ಯತ್ ಪಶ್ಯತಿ ಇತ್ಯಾದಿ ಶ್ರುತೆ. ಆತ್ಮಶಬ್ದ ಯಾಕೆ ಬಳಸಿದ್ವಿ ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಸದ್ಯಕ್ಕೆ ಆ ತತ್ವ ಇದೆಯಲ್ಲ, ಆ ತತ್ವ ಮಾತಿಗೂ ಮನಸ್ಸಿಗೂ ಸಿಗದೇ ಇರೋದು, ಎಟಕದೇ ಇರೋದು. ಆಮೇಲೆ ಎಲ್ಲಿ ಇನ್ನೊಂದನ್ನ ನೋಡೋದಿಲ್ಲ, ಕೇಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ, ವಿಷಯ ಮಾಡೋದಿಲ್ಲ, ಅದು ಭೂಮ. ನೋಡೋದು, ಕೇಳೋದು, ತಿಳ್ಕೊಳ್ಳೋದು ಇತ್ಯಾದಿ ದ್ವೈತ ವ್ಯವಹಾರ ಎಲ್ಲಿಲ್ಲವೋ ಅದು ಭೂಮಸ್ವರೂಪ ಅಂತ ಈ ರೀತಿ ಹೇಳಿದೆ. ಆಮೇಲೆ ಯಾವ ಭೂಮಸ್ವರೂಪ ಉಂಟೋ ಅಲ್ಲಿ ಮಾತು ನಡೆಯೋದಿಲ್ಲ, ಮನಸ್ಸು ನಡೆಯೋಲ್ಲ ಅಂದ್ರೆ. ಸರಿ, ಹಾಗಾದ್ರೆ ಆತ್ಮಶಬ್ದ ಯಾಕೆ ಪ್ರಯೋಗ ಮಾಡಿದ್ರೆ? ಆತ್ಮಶಬ್ದವನ್ನು ಯಾಕೆ ಹೇಳ್ತೀರಾ? ಆತ್ಮಶಬ್ದದಿಂದ ಆತ್ಮ ಗೊತ್ತಾಗಲ್ಲ ಅನ್ನೋದಾದ್ರೆ ಆತ್ಮಶಬ್ದ ಪ್ರಯೋಗ ಯಾಕೆ ಮಾಡಿದ್ರೆ ಇವಾಗ ಹೇಳ್ತಾರೆ. ಕಥಂತರಿ ಆತ್ಮೀವಾದಸ್ತ ಸ ಆತ್ಮ ಇತ್ಯಾದಿ ಶಬ್ದ ಆತ್ಮಾನಂ ಪ್ರತ್ಯಾಯಂತೆ. ಕಥಂತರಿ ಆತ್ಮೈವಾಧಸ್ತಾತ್ ಸ ಆತ್ಮ ಇತ್ಯಾದಿ ಶಬ್ದಾಃ ಆತ್ಮಾನಂ ಪ್ರತ್ಯಾಯಯಂತಿ. ಆತ್ಮನೇ ಕೆಳಗಿರೋದು, ಆತ್ಮನೇ ಮೇಲಿರೋದು, ಆತ್ಮನೇ ಎಡಗಡೆ, ಆತ್ಮನೇ ಬಲಗಡೆ, ಆತ್ಮನೇ ಮುಂದ್ಗಡೆ, ಆತ್ಮನೇ ಹಿಂದ್ಗಡೆ ಆತ್ಮಶಬ್ದ ಪ್ರಯೋಗ ಮಾಡ್ತೀರಾ. ಆಮೇಲೆ ಸ ಆತ್ಮ ತತ್ವಮಸಿ ಅಂತ ಹೇಳಿದ್ದೀರಾ. ಆತ್ಮಶಬ್ದಗಳು ಯಾವ ರೀತಿ ಆತ್ಮ ತಿಳಿಸುತ್ತೆ? ಹಾಗಾದ್ರೆ ಅದು ತಿಳಿಸೋದಿಲ್ಲ ಅಂದ್ರೆ ಇಲ್ಲ, ಅದು ಅಪ್ರಮಾಣ ಅಂತ ಆಗ್ಬೇಕು. ಯಾವ ವಾಕ್ಯ ವಸ್ತುವನ್ನು ತಿಳಿಸೋದಿಲ್ವೋ ಆ ವಾಕ್ಯ ಅಪ್ರಮಾಣವಾಗುತ್ತೆ. ಆತ್ಮಸ್ವರೂಪವನ್ನು ಹೇಳುವಂತಹ ವಾಕ್ಯ ತತ್ವಮಸಿ ವಾಕ್ಯ ಆತ್ಮನ ತಿಳಿಸ್ಕೊಡಲ್ಲ ಅನ್ನೋದಾದ್ರೆ ವಾಕ್ಯ ಅಪ್ರಮಾಣವಾಗುತ್ತಲ್ಲ. ಯಾಕೆ ಹೇಳ್ಬೇಕು? ಅದನ್ನೇ ಅದೇ ತಿಳಿಸ್ಕೊಡ್ಬೇಕಾದ್ರೆ ಆ ತಿಳಿಸ್ಕೊಡೋ ಪ್ರಕಾರವಾದ್ರೂ ಯಾವ ರೀತಿ ಇದೆ
ಅದನ್ನ ಹೇಳಿ ಅಂತ ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ. ಇಲ್ಲಿ ಇವಾಗ ಆತ್ಮಶಬ್ದ ಏನ್ ಮಾಡುತ್ತೆ? ಅನಾತ್ಮವಲ್ಲ ಅಂತ ಅಷ್ಟೇ ಹೇಳುತ್ತೆ ಹೊರತು ಆತ್ಮಶಬ್ದಕ್ಕೆ ಅದು ವಾಚ್ಯ ಹೇಳಲ್ಲ. ಯಾವುದು ಅನಾತ್ಮ? ಯಾವ್ಯಾವುದು ಅರಿವಿಗೆ ಗೋಚರವಾಗುತ್ತೋ ಅದೆಲ್ಲ ಅನಾತ್ಮ. ಅರಿವಿಗೆ ಗೋಚರವಾಗುವಂತಹ ವಸ್ತು ಅಲ್ಲ ಅದು ಅಂತ ಅಷ್ಟೇ ಅರ್ಥ ಆತ್ಮಶಬ್ದಕ್ಕೆ. ಆತ್ಮಶಬ್ದಕ್ಕೆ ವಾಚ್ಯ ಅಂತ ಅರ್ಥ ಅಲ್ಲ. ಅದು ಇಂಡಿಕೇಟ್ ಮಾಡುತ್ತೆ. ಆತ್ಮಶಬ್ದ ಲಕ್ಷಿಸುತ್ತೆ. ಇದು ದೇಹಾದಿಗಳಲ್ಲಿ ನಾನು ಅಂದಿದೆಯಲ್ಲ, ದೇಹಾದಿಗಳಿಗೆ ಬಿದ್ದುಕೊಂಡಿರುವ ನಾನು ಅಂದ್ರೆ ಎಲ್ಲಿಂದ ಬಂದದ್ದೋ? ಶುದ್ಧ ಚೈತನ್ಯದಿಂದ. ಶುದ್ಧ ಚೈತನ್ಯಕ್ಕೆ ಆತ್ಮಶಬ್ದ ಇಲ್ಲ, ಆತ್ಮಶಬ್ದ ವಾಚ್ಯವಲ್ಲ. ದೇಹಾದಿಗಳಲ್ಲಿರ್ತಕ್ಕಂತಹ ನಾನೆಂಬ ಈ ಪ್ರತ್ಯಯವನ್ನ ಆಲಂಬನೆಯಾಗಿ ಆಶ್ರಯವಾಗಿಟ್ಕೊಂಡು ತನ್ನ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ದಾಟಿ ಇವುಗಳಿಂದ ಸೂಚಿತವಾಗಿರ್ತತ್ವವನ್ನು ಆತ್ಮ ಶಬ್ದ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ತೋರಿಸ್ತಾರೆ ನೋಡಿ. ನೈಷ ದೋಷಃ. ಆತ್ಮಶಬ್ದ ಹೇಗೆ ಆತ್ಮ ತಿಳಿಸ್ಕೊಳತ್ತೆ ಅಂತ ಕೇಳಿದ್ರೆ ಏನ್ ತಪ್ಪಿಲ್ಲಪ್ಪ, ತಿಳಿಸ್ಕೊಳತ್ತೆ. ಹೇಗೆ ತಿಳಿಸ್ಕೊಳತ್ತೆ? ದೇಹವತಿ ಪ್ರತ್ಯಗಾತ್ಮನಿ. ದೇಹವತಿ ಪ್ರತ್ಯಗಾತ್ಮನಿ. ಭೇದ ವಿಷಯ ಪ್ರಯುಜ್ಯಮಾನಃ ಶಬ್ದಃ. ಭೇದ ವಿಷಯ ಪ್ರಯುಜ್ಯಮಾನಃ ಶಬ್ದಃ. ದೇಹಾದೀನಾಂ ಆತ್ಮತ್ವೇ ಪ್ರತ್ಯಾಖ್ಯಾಯಮಾನೆ. ದೇಹಾದೀನಾಂ ಆತ್ಮತ್ವೇ ಪ್ರತ್ಯಾಖ್ಯಾಯಮಾನೆ. ಯತ್ ಪರಿಶಿಷ್ಟಂ ತದವಾಚ್ಯಮಿತಿ ಪ್ರತ್ಯಾಯೇತಿ. ಯತ್ ಪರಿಶಿಷ್ಟಂ ತದವಾಚ್ಯಮಪಿ ಪ್ರತ್ಯಾಯಯತಿ. ಈಗ ಆಕೆಗೆ ಭೇದ ವಿಷಯೇ ದೇಹವತಿ ಪ್ರತ್ಯಗಾತ್ಮನಿ. ಭೇದದ ವಿಷಯ, ಭೇದ ವಿಷಯ ಅಂತ ಒಂದೇ, ದ್ವೈತ ವಿಷಯ ಅಂದ್ರೂ ಒಂದೇ, ವಿಕಾರ ವಿಷಯ ಅಂದ್ರೂ ಒಂದೇ. ದ್ವೈತ ಕ್ಷೇತ್ರ, ಭೇದ ಕ್ಷೇತ್ರ, ಅನಾತ್ಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೇಹವುಳ್ಳ ಪ್ರತ್ಯಗಾತ್ಮನಲ್ಲಿ, ಪ್ರತ್ಯಗಾತ್ಮನಿಗೆ ಒಂದು ದೇಹ ಇದೆ. ವಾಸ್ತವವಾಗಿ ಪ್ರತ್ಯಗಾತ್ಮ ಸ್ವರೂಪಕ್ಕೆ ದೇಹವಿಲ್ಲ. ಆದರೆ ದೇಹವಿರೋ ಉಳ್ಳವನು ಯಾರೋ? ಪ್ರತ್ಯಗಾತ್ಮ. ದೇಹವುಳ್ಳವನಾದ ಪ್ರತ್ಯಗಾತ್ಮದಲ್ಲಿ ಪ್ರಯುಕ್ತವಾಗಿದೆ ಆತ್ಮಶಬ್ದ. ದೇಹವುಳ್ಳಂತಹ ಪ್ರತ್ಯಗಾತ್ಮ ಆತ್ಮಶಬ್ದ ಪ್ರಯುಕ್ತವಾಗಿದ್ದು, ದೇಹಾದಿಗಳೆಲ್ಲ ಆತ್ಮವಲ್ಲ ಆತ್ಮವಲ್ಲ ಅಂತ ತೆಗಿತಾ ಹೋದ್ಮೇಲೆ ಯಾವ ಉಳಿಯುತ್ತೋ ಅದು ಅವಾಚ್ಯ. ಮಾತಿಗೆ ಅದು ವಿಷಯವಲ್ಲವಾದರೂ ಆ ಶಬ್ದ ಅದನ್ನ ತಿಳಿಸ್ಕೊಟ್ಬಿಡುತ್ತೆ. ಅದು ಈ ದೇಹಾದಿಗಳಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡಿ ಅಭ್ಯಾಸ ಇದೆ. ನಾನು ಕೂತಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇಲ್ಲವ ನೋಡುವ ಕಣ್ಣನ್ನ ನಾನು ಅಂದ್ಕೊಂಡು, ಕೇಳುವ ಕಿವಿಯನ್ನು ನಾನು ಅಂದ್ಕೊಂಡು, ಕೂತ್ಕೊಂಡು ದೇಹವನ್ನು ನಾನು ಅಂದ್ಕೊಂಡು ನಾವು ಪ್ರಯೋಗ ಮಾಡ್ತಾ ಇರ್ತೀವಿ. ನಾನು ದೇಹ ಕೂತಿದ್ದೇನೆ ಅಂತ ಯಾರು ಅನ್ನಲ್ಲ, ನಾನು ಕಣ್ಣು ನೋಡುತ್ತೇನೆ ಅನ್ನಲ್ಲ, ನಾನು ಕಿವಿಯು ಕೇಳುತ್ತೇನೆ ಅಂತ ಯಾರು ಅನ್ನಲ್ಲ. ಮತ್ತೇನಂತಾರೆ? ನಾನು ಕೂತಿದ್ದೀನಿ ಅಂತಾರೆ. ನಾನು ಕೂತಿದ್ದೀನಿ ಅಂದ್ರೆ ಕೂತ ದೇಹವನ್ನು ನಾನು ಅಂದ್ಕೊಂಡಿದ್ದೀನಿ ಅಂತ ಅರ್ಥ. ಹಾಗೆ ನಾನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಏನೋ? ಕೇಳುತ್ತಿರುವ ಕಿವಿಯನ್ನು ನಾನು ಅಂದ್ಕೊಂಡಿದ್ದೀನಿ ಅಂತ ಅರ್ಥ. ಹಾಗೆ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನೋಡುತ್ತಿರುವ ಕಣ್ಣನ್ನು ನಾನು ಅಂದ್ಕೊಂಡಿದ್ದೀನಿ ಅಂತ ಅರ್ಥ. ಹೀಗೆ ಯಾವ್ಯಾವುದನ್ನು ಆಯಾಯ ಕಾಲಕ್ಕೆ ನಾನು ಅಂದ್ಕೊಳ್ತೀವೋ ಅದು ನಿಜವಾಗಿ ನಾವಲ್ಲ, ಅದು ನಮ್ಮ ಸ್ವರೂಪವಲ್ಲ ಅಂತ ಅದನ್ನ ನೆಗೇಷನ್ ಮಾಡ್ಕೊಂಡು ತೆಗೆದಾಕೋದು. ದೇಹ ನೀನಲ್ಲ, ಯಾಕಂದ್ರೆ ನಿನ್ನ ದೇಹ. ಇಂದ್ರಿಯಗಳು ನೀನಲ್ಲ, ಯಾಕಂದ್ರೆ ಇಂದ್ರಿಯಗಳು ನಿನ್ನವಾಗಿರೋ ನೀನಲ್ಲ. ನನ್ನ ಮನೆ ಹೇಗೆ ನಾನಲ್ವೋ, ನನ್ನ ಮೊಬೈಲು ನನ್ನ ದುಡ್ಡು ನಾನಲ್ವೋ, ನನ್ನ ದೇಹ ನಾನಲ್ಲ, ನನ್ನ ಇಂದ್ರಿಯ ನಾನಲ್ಲ, ನನ್ನ ಮನಸ್ಸು ಬುದ್ಧಿ ಪ್ರಾಣ ನಾನಲ್ಲ. ನನ್ನದು ಅಂತ ಅಂತಿದ್ದಲ್ಲ. ನನ್ನ ಅನುಭವ ಹೇಳ್ಕೊಡ್ತಾ ಇದೆ, ಪಾಠ ಹೇಳ್ಕೊಡ್ತಾ ಇದೆ. ಅನುಭವ ಗುರು ಹತ್ರ ಕೇಳಿದ್ರೆ ಹೌದು ನನ್ನದು ಪ್ರಾಣ, ನನ್ನದು ಮನಸ್ಸು, ನನ್ನದು ಬುದ್ಧಿ, ಹಾಗಾಗಿ ನಾನು ಅನ್ನೋದು ಯಾವುದು? ಎಲ್ಲವನ್ನು ಬಿಟ್ಟರೆ ನಾನು ಒಂದಿರಲ್ಲ. ಹೇಗೆ ಒಂದು ನೆರಳು ಬೀಳೋದಕ್ಕೆ ನೆಲ ಇರಬೇಕು, ಒಂದು ಬಲ್ಬ್ ಇರಬೇಕು, ಲೈಟ್ ಇರಬೇಕು. ಲೈಟು ಇಲ್ಲ, ನೆಲವು ಇಲ್ಲ ಅಂದ್ರೆ ನೆರಳಂತ ಬೀಳತ್ತೆ. ಹಾಗಾಗಿ ಬರೀ ಚೈತನ್ಯಕ್ಕೆ ನಾನು ಅನ್ನೋದಿಲ್ಲ, ಬರೀ ದೇಹೇಂದ್ರಿಯ ಮನೋಬುದ್ಧಿಯೂ ನಾನಲ್ಲ. ಎರಡು ಸೇರಿ ಒಂದು ರಿಫ್ಲೆಕ್ಷನ್, ಚೈತನ್ಯದ ರಿಫ್ಲೆಕ್ಷನ್ ಆಗಿ ನಾನು ತೋರ್ತಾ ಇದೆ. ಯಾವುದ್ರಲ್ಲಿ ರಿಫ್ಲೆಕ್ಷನ್ ಆಗಿದೆಯೋ ಆ ರಿಫ್ಲೆಕ್ಟ್ ಆಗಿರ್ತಕ್ಕದ್ದೆಲ್ಲರನ್ನು ತೆಗಿತಾ ಇರ್ತಾರೆ. ಅದೆಲ್ಲ ದೇಹಾದಿಗಳು ಆತ್ಮವಲ್ಲ ಅಂತ ಅಲ್ಲಗಳ ಮೇಲೆ ಯತ್ ಪರಿಶಿಷ್ಟಂ, ಕೊನೆಗೆ ಯಾವುದು ಉಳಿಯುತ್ತೋ ಆ ಉಳಿಯೋದನ್ನು ಅಲಗಲಿಕ್ಕಾಗಲ್ಲ. ಯಾಕೆ? ಅದನ್ನ ಇಟ್ಕೊಂಡೇ ಎಲ್ಲವನ್ನ ಅಲಗಳಿರೋದು. ಯಾವುದೋ ಒಂದು ಧ್ರುವ ಕೇಂದ್ರ ಇಟ್ಕೊಂಡು ಇದು ನಾನಲ್ಲ, ಇದು ನಾನಲ್ಲ, ನಾನು ಅನ್ಕೊಂಡಿದ್ವಿ. ಇನ್ನು ಯಾವುದು ಉಳಿಯುವ ತತ್ವವೋ ಅದು ಶಬ್ದಕ್ಕೂ ಪ್ರತ್ಯೇಕಕ್ಕೂ ಗೋಚರವಲ್ಲವಾದರೂ ಅದನ್ನ ಆ ಆತ್ಮಶಬ್ದ ಲಕ್ಷಿಸತ್ತೆ.
ಲಕ್ಷ್ಯ ಮಾಡ್ತಿದ್ದೇನೋ ಕೊಂಬೆ ಮೇಲೆ ಚಂದ ಅಂತ ಹೇಳೋ ಹಾಗೇನೆ ನಾನೂರದಿಂದ ತೋರಿಬರುವ ಆತ್ಮ ಅಸ್ಮಪ್ರತ್ಯಯ ಗೋಚರ ಘಟಾನ್ ಶಬ್ದ ಶಬ್ದ ಘಟಾನ್ ಪ್ರತ್ಯಯ ಗೋಚರ ಯಾವುದು ಮಣ್ಣು ಗಡಿಗೆ ಘಟಾನಿಗೆ ಪುಸ್ತಕಾನ್ ಶಬ್ದ ಅದಕ್ಕೊಂದು ಪ್ರತ್ಯಯ ಗೋಚರ ಇದು ಈ ವಸ್ತು ಪುಸ್ತಕ ಶಬ್ದ ಗೋಚರ ಹಾಗೆ ಅಸ್ಮಪ್ರತ್ಯಯ ಗೋಚರ ಅಸ್ಮತ್ ಅಂತ ಒಂದು ಶಬ್ದ ನಾನು ಒಂದು ಶಬ್ದ ಅದಕ್ಕೊಂದು ಪ್ರತ್ಯಯ ನಾನು ಒಂದು ಫೀಲಿಂಗ್ ಆಗುತ್ತೆ ಆ ಫೀಲಿಂಗಿನಿಂದ ಲಕ್ಷಿತವಾದ ಇಂಡಿಕೇಟ್ ಆಗಿರುವ ಗುರುತಿಸಲ್ಪಟ್ಟಂತಹ ಒಂದು ಅನುಭವವನ್ನು ನಾನು ಇಂಪೋಸ್ ಮಾಡ್ತಾ ಇದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದು ಬಾಧ ಸಾಮಾನಾಧಿಕರಣ್ಯವೇ ಹೊರತು ಐಕ್ಯ ಸಾಮಾನಾಧಿಕರಣ್ಯ ಅಲ್ಲ. ಕೆಂಪಾದ ಹೂವು ಅನ್ನೋ ಹಾಗೆ ನಾನಾದ ಬ್ರಹ್ಮ ಅಲ್ಲ. ಅಲ್ಲಿ ಕೆಂಪು ಹೌದು ಹೂವು ಹೌದು, ಕೆಂಪಾದ ಹೂವು ಬರುತ್ತೆ. ನಾನು ಬ್ರಹ್ಮ ಅನ್ನುವಾಗ ನಾನು ಇದ್ಕೊಂಡು ಬ್ರಹ್ಮ ಆಗಲ್ಲ. ನಾನು ಬಾಧೆಯಾಗಿ ನಾನು ಅಳಿಸಿ ಹೋಗಿ ಉಳಿಯುವ ಒಂದು ತತ್ವ ಏನು, ಅದು ಬ್ರಹ್ಮ. ಬಹಳ ಸೂಕ್ಷ್ಮ ಇದು. ಅದನ್ನು ಹೇಳ್ತಿದ್ದಾರೆ ಭೇದ ವಿಷಯದಲ್ಲಿ, ಏನೇ ದ್ವೈತ ವಿಷಯದಲ್ಲಿ, ಅನಾತ್ಮ ವಿಷಯದಲ್ಲಿ ಪ್ರಯೋಗ ಮಾಡಿದ್ದಾಗಿರುವ ಆತ್ಮಶಬ್ದ, ಅದು ದೇಹವುಳ್ಳ ಪ್ರತ್ಯೇಗಾತ್ಮನಲ್ಲಿ ಪ್ರಯೋಗ ಮಾಡಿದ್ದಾದ ಆತ್ಮಶಬ್ದ ಇದೆಯಲ್ಲ, ಅವುಗಳೆಲ್ಲವನ್ನು ಆತ್ಮಶಬ್ದವನ್ನ ದೇಹಾದಿಗಳನ್ನೆಲ್ಲ ಅಲ್ಲಗಳಿತ ದೇಹಾದೀನ ಅನಾತ್ಮತ್ವೆ, ಇದು ಅನಾತ್ಮವಾಗಲಾಗಿ ಕಿಂ ಪ್ರತ್ಯಾಖ್ಯಾನ ಆತ್ಮತ್ವ ಪ್ರತ್ಯಾಖ್ಯಾನ. ಇವುಗಳೆಲ್ಲ ಅನಾತ್ಮ ಅಂತ ಗೊತ್ತಾದ್ಮೇಲೆ ಇವುಗಳೆಲ್ಲ ಆತ್ಮತ್ವವನ್ನು ಪ್ರತ್ಯಾಖ್ಯಾನ ಮಾಡಿದ ಮೇಲೆ ಇನ್ನು ಯಾವುದು ಕೊನೆಗೂ ಉಳಿಯುತ್ತದೆಯೋ ಅದು ಶಬ್ದಕ್ಕೆ ವಿಷಯವಲ್ಲವಾದರೂ ಗೋಚರವಲ್ಲವಾದರೂ ಅದನ್ನು ತಿಳಿಸ್ಕೊಟ್ಬಿಡುತ್ತೆ. ಶಬ್ದಶಕ್ತಿ ಅಚಿಂತ್ಯತ್ವ ಕೂಟಸ್ಥಾತ್ ಬೋಧರೂಪಿಣ. ಈಗ ಒಬ್ಬ ಮಲಗಿರ್ತಾನೆ, ಸುಷುಪ್ತಿಯಲ್ಲಿ ಇರ್ತಾನೆ, ಸುಷುಪ್ತಿ ಇದ್ದಾಗ ಕೂಗ್ತಾನೆ, ಸುಮಂತ ಅಂತಾನೆ, ಎದ್ದು ಬಿಡ್ತಾನೆ. ಈಗ ಕೇಳಿಸ್ಕೊಂಡು ಯಜ್ಞ ಕೇಳಿಸ್ಕೊಳ್ಳೋಕ್ಕೆ ಅವನು ಕಿವಿಯಲ್ಲಿ ಇಲ್ವೇ ಇಲ್ಲ, ಸುಷುಪ್ತಿಲಿದ್ದಾನೆ, ಯಜ್ಞ ಕೂಗಿಲ್ಲ, ಅದು ಎದ್ದು ಬಿಟ್ಟ ಅಲ್ವಾ. ಅವನು ಸುಷುಪ್ತಿಲಿದ್ದಾಗ ಏನಾಗಿರ್ತಾನೆ, ಬ್ರಹ್ಮದಲ್ಲಿ ಒಂದಾಗಿರ್ತಾನೆ, ತನ್ನ ಜೀವತ್ವವನ್ನು ಕಳ್ಸ್ಕೊಂಡಿರ್ತಾನೆ, ಹೃದಯದಲ್ಲಿ ತನ್ನ ಆತ್ಮಸ್ವರೂಪದಲ್ಲಿ ಬೆರೆಸೋಗಿರ್ತಾನೆ. ಆಗ ಯಾರೋ ಕೂಗ್ತಾರೆ, ತೇಜೋ ಸುಮಂತ ಅದು ಕೂಗ್ತಾರೆ. ಆ ಶಬ್ದ ಅದಕ್ಕೆ ಮುಟ್ಟದೆ ಹೋದರು, ಆ ಸ್ವರೂಪ ಮುಟ್ಟದೆ ಹೋದ್ರು, ಅದು ನನ್ನನ್ನೇ ಕೂತು ಅಂದ್ರೆ ಹೇಗೆ ಎದ್ದು ಬಿಡುತ್ತೋ ಆ ರೀತಿ ಈ ಆತ್ಮಶಬ್ದದಿಂದ ಗೊತ್ತಾಗತ್ತೆ ಅಂತ ನಮ್ಮ ಸುರೇಶ್ವರಾಚಾರ್ಯ ಹೇಳ್ತಾರೆ. ಶಯಾನ ಪ್ರಾಯಶೋ ಲೋಕೆ ಬೋಧ್ಯಮಾನ ಸಮಾಮಭಿ ಸಹಸೈವ ಪ್ರಬುದ್ಧಂತೆ ಯಥಾಯಂ ಪ್ರತ್ಯಗಾತ್ಮನಿ ಅಂತ. ಆ ರೀತಿ ಆತ್ಮ ಶಬ್ದ ಗೊತ್ತಾಗುತ್ತೆ ಅಂದ್ರೆ ಅರ್ಥ ಹೆಂಗೆ? ಆತ್ಮ ಶಬ್ದಕ್ಕೆ ಅದು ವಾಚ್ಯವಲ್ಲವಾದರೂ ಅದು ಇಂಡಿಕೇಟ್ ಮಾಡಿ ತಿಳಿಸ್ಕೊಟ್ಬಿಡುತ್ತೆ. ಹಂಗಂತ ಗೊತ್ತಾಯ್ತು, ಅರ್ಥ ಆಯ್ತು. ಸಂಬಂಧ ಇಟ್ಕೊಂಡೇ ತಿಳಿಸ್ಕೊಡ್ಬೇಕು ಅಂತ ಏನಿಲ್ಲ, ಅಭಿಧಾನ ಅಭಿಧೇಯ ಸಂಬಂಧ ಇಟ್ಕೊಂಡೇ ತಿಳಿಸ್ಕೊಡ್ಬೇಕು ಅಂತ ಏನಿಲ್ಲ. ಇವಾಗ ಇಲ್ಲ ಅಂದರೆ ಇದು ಅಭಿಧೇಯ, ಪುಸ್ತಕ ಅನ್ನೋದು ಅಭಿಧಾನ, ಈ ಅಭಿಧಾನ ಈ ಅಭಿಧೇಯ ಸಂಬಂಧ ಇಟ್ಕೊಂಡು ತಿಳಿಸ್ಕೊಡುತ್ತೆ. ಅಭಿಧೇಯ ಅಂದ್ರೆ ವಸ್ತು, ಅಭಿಧಾನ ಅಂದ್ರೆ ಹೆಸರು, ನಾಮ ವಸ್ತು, ಈ ಸಂಬಂಧ ಇಟ್ಕೊಂಡೇ ವ್ಯವಹಾರದಲ್ಲಿ ಪದಾರ್ಥ ತಿಳಿಸ್ಕೊಡುತ್ತೆ. ಆದರೆ ತತ್ವವನ್ನು ತಿಳಿಸ್ಕೊಡುವಾಗ ಈ ಸಂಬಂಧ ಇಟ್ಕೊಂಡು ತಿಳಿಸ್ಕೊಡುತ್ತೆ ಅನ್ನೋದು ಏನಿಲ್ಲ. ಈ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧ ಬೇಕು. ವ್ಯವಹಾರಾತೀತವಾದ ಪರಮಾರ್ಥ ಸ್ವರೂಪಕ್ಕೆ ಸಂಬಂಧವಿಲ್ಲದೇನೆಯೂ ಶಬ್ದ ತಿಳಿಸ್ಕೊಡಬಹುದು. ಹೇಗೆ ಏನಕ್ಕೆ ಸುಷುಪ್ತಿ ದೃಷ್ಟಾಂತ ಕೊಟ್ಟಿದ್ದಾರೆ. ಸುಷುಪ್ತಿಯಲ್ಲಿದ್ದಾಗ ಅವನು ದೇಹದಲ್ಲೂ ನಾನು ಅಂತ ಇರಲ್ಲ, ಇಂದ್ರಿಯದಲ್ಲೂ ಇಲ್ಲ, ಮನಸ್ಸೂ ಇಲ್ಲ, ಬುದ್ಧಿಯೂ ಇಲ್ಲ, ಕೇವಲ ಆತ್ಮಸ್ವರೂಪದಲ್ಲಿ ಮಲಗಿರ್ತಾನೆ, ಕೂಗ್ತಾನೆ, ದೇವದತ್ತ ಅಂತಾನೆ, ಚಕ್ಕಡಿ ಎದ್ದು ಬಿಡ್ತಾನೆ. ಹೆಂಗೆ ಎಚ್ಚರ ಆಯಿತು? ಅವನು ಕೇಳಿಸ್ಕೊಂಡು ಎಚ್ಚರವಾದನಕ್ಕೆ ಕೇಳಿಸ್ಕೊಳ್ಳೋಕೆ ಅವನು ಕಿವಿಯೇ ಆಗಿರಲಿಲ್ಲ. ಆಗ ಕೂಗಿದಾಗ ಅವನು ಕಿವಿ ಆಗಿರಲ್ಲ. ಎದ್ದ ಮೇಲೆ ಕೇಳಿಸ್ಕೊಂಡ ಅಂದ್ರೆ ಎದ್ದ ಮೇಲೆ ಅವನು ಕೂಗಿಯೇ ಇಲ್ಲ. ಮಲಗಿದವನು ಕಿವಿಯಲ್ಲಿದ್ನ, ಮನಸ್ಸಲ್ಲಿದ್ನ, ಸುಷುಪ್ತಿಯಲ್ಲಿದ್ದ. ಸುಷುಪ್ತಿಯಿಂದ ಏನೋ ಬ್ರಹ್ಮೈವಹಿ ಸುಷುಪ್ತಿ ಅವಸ್ಥಾ, ಕೇವಲ ಅಲ್ಲಿದ್ದಾಗಲೂ ರಘುವಿಗೆ ಎಚ್ಚರ ಹೆಂಗಾಯಿತು ಅನುಭವದಲ್ಲಿದೆ. ಅದೇ ರೀತಿ ಶ್ರುತಿ ತಾನು ಎಚ್ಚರದಲ್ಲಿದ್ದುಕೊಂಡು ನಾವು ಮಲಗಿರುವ ನಮ್ಮನ್ನ ಎಬ್ಬಿಸ್ತಾ ಇದೆ. ತತ್ವಮಸಿ ವಾಕ್ಯದ ಎಬ್ಬಿಸುತ್ತೆ. ಉತ್ತಮ ಸಂಸ್ಕಾರವುಳ್ಳಂತಹ ಸಾಧಕರಿಗೆ ಆ ವಾಕ್ಯ ಅನುಭವ ಪರ್ಯಂತವಾಗಿ ಎಫೆಕ್ಟ್ ಮಾಡ್ತಾರೆ. ಬಹಳ ವಿಚಿತ್ರ. ಆ ಶಬ್ದಶಕ್ತಿ ಇದೆಯಲ್ಲ, ಅದು ಅಚಿಂತ್ಯ.
ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ತನಗೆ ವಿಷಯವಲ್ಲದೆ ಇರುವ ಅನುಭವದವರೆಗೂ ಹೋಗ್ಬಿಡುತ್ತೆ. ಹೆಂಗೋ ನುಕ್ಕೊಂಡು ಹೋಗ್ಬಿಡುತ್ತೆ. ಹೋಗುತ್ತಲ್ಲ ತಾನು ಇಲ್ಲ ಆಗ್ಬಿಡುತ್ತೆ. ತಮಾಷೆ ಏನ್ ಗೊತ್ತಾ, ಆ ಶಬ್ದ ತಾನು ಶಬ್ದ ಪ್ರತ್ಯಯಾತೀತವಾದ ಆತ್ಮವನ್ನು ತಿಳಿಸ್ಕೊಡುತ್ತಲೇ ಶಬ್ದವೂ ಸುಳ್ಳಾಗುತ್ತೆ, ಶಬ್ದನ ಶ್ರುತಿ, ಆ ವಾಕ್ಯವೂ ಸುಳ್ಳಾಗುತ್ತೆ, ಶ್ರುತಿಯೂ ಸುಳ್ಳಾಗುತ್ತೆ, ಗುರುವು ಸುಳ್ಳಾಗ್ತಾರೆ, ತಾನು ಸಾಧಕ ಶಿಷ್ಯ ಅನ್ನೋದು ಸುಳ್ಳಾಗುತ್ತೆ. ಮೂರು ತನ್ನ ಶಿಷ್ಯತ್ವ ಕಿತ್ಕೊಂಡು ಹೋಗ್ಬಿಡುತ್ತೆ. ನಾನು ಶಿಷ್ಯರಲ್ಲ, ಅವ್ರ ಗುರುಗಳಲ್ಲ, ಇದು ಶಾಸ್ತ್ರವಲ್ಲ, ಇದು ಉಪದೇಶವಲ್ಲ, ಯಾವ ಇರೋದೆಲ್ಲ ಏಕಮೇವಾದ್ದು ಅದು ಕಟ್ಟ. ಇದು ಬಹಳ ಒಂದು ಮಿರಾಕಲ್, ಕೆಲಸ ಮಿರಾಕಲ್ ಮಿರಾಕಲ್ ಅಂತ ಹೇಳ್ಬೋದು. ಆದ್ರೆ ಮಿರಾಕಲ್ ಅಂದ್ರೆ ಪ್ರಯತ್ನ ಮಾಡದೇ ಆಗಲ್ಲ, ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಏನಕ್ಕೆ? ನಾನಲ್ಲದನ್ನು ತಿಳ್ಕೋಕಲ್ಲ, ನಾನಲ್ಲದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಬಿಡ್ತಾ 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 ಕೇವಲವಾದ ತಾನಾದ ರೂಪದಲ್ಲಿ ಉಳಿಯುವ ಪ್ರಯತ್ನ ವಿಶೇಷವನ್ನು ಮಾಡುವ ಸಾಧಕನಿಗೆ ಆ ಶ್ರುತಿ ಹೆಂಗೋ ತಿಳಿಸ್ಕೊಡ್ಬೇಕು. ಶ್ರುತಿಯ ಪ್ರಮಾಣ ಹೇಗೆ ರೂಪಕ್ಕೆ ಕಣ್ಣು ಪ್ರಮಾಣವೋ, ಶಬ್ದಕ್ಕೆ ಕಿವಿ ಪ್ರಮಾಣವೋ, ಆತ್ಮ ವಿಷಯಕ್ಕೆ ಶ್ರುತಿಯ ಪ್ರಮಾಣ. ಪ್ರಮಾಣದಿಂದ ಗೊತ್ತಾಗ್ತಾನೆ ಹೊರತು ಆತ್ಮ ಸಮಾಧಿಯಿಂದ ಗೊತ್ತಾಗಲ್ಲ. ಅಸಂಪ್ರಜ್ಞಾತ ಸಮಾಧಿ ಮಾಡಿದ್ರೆ ಗೊತ್ತಾಗಲ್ಲ, ತಪಸ್ಸು ಮಾಡಿದ್ರೆ ಗೊತ್ತಾಗಲ್ಲ, ತಲೆ ಕೆಳಕಾಗ ನಿಂತ್ಕೊಂಡ್ರೆ ಹಾಗೆ ನಿಂತ್ಕೊಂಡ್ರೆ ಯೋಗ ಮಾಡಿದ್ರೆ ಗೊತ್ತಾಗಲ್ಲ, ಯೋಗ ಮಾಡಿದ್ರೆ ಗೊತ್ತಾಗಲ್ಲ, ತಪಸ್ಸಿಗೂ ಗೊತ್ತಾಗಲ್ಲ, ಯಾವ ಇದಕ್ಕೂ ಗೊತ್ತಾಗಲ್ಲ. ಶ್ರುತಿ ಪ್ರಮಾಣದಿಂದಲೇ ಆತ್ಮ ತಿಳಿದುಬರೋದು. ತನ್ ಉಪನಿಷದಂ ಪುರುಷಂ ಗಚ್ಛಾಮಿ ಯೋಸು ಉಪನಿಷತ್ಸ್ವೇವ ಅಧಿಗಮ್ಯಮಾನ ಪುರುಷ. ಪ್ರಮಾಣತ್ವ ಬರೋದು. ಪ್ರಮಾಣ ಏನು? ಪ್ರಮೇಯದಲ್ಲಿ ಪ್ರಮಿತಿಯನ್ನು ಉಂಟು ಮಾಡುವುದೇ ಪ್ರಮಾಣ. ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯ ತಿಳ್ಕೊಳ್ಬೇಕಾದ ವಸ್ತುವಿನಲ್ಲಿ ಅರಿವನ್ನು ಉಂಟು ಮಾಡುವುದು ಯಾವುದು? ಅದು ಪ್ರಮಾಣ. ಪದಾರ್ಥದಲ್ಲಿ ಗುಲಾಬಿಯಲ್ಲಿ ಅರಿವನ್ನುಂಟು ಮಾಡುವ ಕಣ್ಣು, ಆದರೆ ಕಣ್ಣು ಗುಲಾಬಿ ಪ್ರಮಾಣ. ಈಗ ಸಂಗೀತದ ರಾಗ ಆಗ್ಬೋದು, ಶಬ್ದ ಆಗ್ಬೋದು, ಅದಕ್ಕೆಲ್ಲ ಅರಿವುಂಟು ಮಾಡೋ ಕಿವಿ. ಬಹಳ ಮುಖ್ಯವಾದ ವಾಕ್ಯ ಇದು. ಏನೋ ದೇಹವನ್ನುಳ್ಳ ಪ್ರತ್ಯೇಗಾತ್ಮನಲ್ಲಿ ಭೇದ ವಿಷಯದ ಪ್ರಯೋಗ ಮಾಡಿದ ಶಬ್ದ, ಭೇದ ಕ್ಷೇತ್ರದ ಪ್ರಯೋಗ ಮಾಡಿದ ಶಬ್ದವು ದೇಹಾದಿಗಳೆಲ್ಲ ಇಷ್ಟೇ ಮಾಡುವ ಶ್ರುತಿ. ಈ ಶ್ರುತಿ ಇವನ ಆತ್ಮ ಅಂತ ತಿಳಿಸ್ಕೊಡಲ್ಲ, ಆತ್ಮನ ಅಲ್ಲದನ್ನು ತೆಗೆದಾಕ್ತಾ ಹೋಗುತ್ತೆ. ಈ ಬಾಳೆ ದಿಂಡನ್ನ ಉಂಟು ಮಾಡೋಲ್ಲ. ಬಾಳೆ ದಿಂಡು ಇರುತ್ತೆ, ಅದ ಮೇಲೆ ಮುಚ್ಕೊಂಡಿರುತ್ತೆ, ಅದು ತೆಗಿತಾ ಕೊಳಗೆ ಎಲ್ಲ ತೆಗೆದ ಮೇಲೆ ಏನು ಉಳಿಯುತ್ತೋ ಅಲ್ಲೇ ಬಾಳೆ ದಿಂಡು. ಬಾಳೆ ದಿಂಡಿನ ಮಾಡೋದು. ಅದು ಬಾಳೆ ದಿಂಡಿಗಾದ್ರೆ ತನ್ನ ರೂಪ ಇದೆ, ಆಕಾರ ಇದೆ, ಮುಟ್ಟಕ್ಕಾಗತ್ತೆ. ಆದರೆ ಆತ್ಮನಲ್ಲಿ ಎಲ್ಲ ಅನಾತ್ಮವನ್ನು ಕಳ್ಸಿಕೊಂಡ್ಕೊಂಡ್ಮೇಲೆ ತಾನಾಗಿ ತೋರಿಬರುವ, ತಾನಾಗಿ ಉಳಿಯುವ ಅನುಭವ ಸ್ವರೂಪನಾದ ತತ್ವವನ್ನೇ ಆತ್ಮ ಅಂತ ನಾವು ಇಂಪೋಸ್ ಮಾಡ್ತಾ ಇದೀವಿ. ಆತ್ಮ, ಬ್ರಹ್ಮ, ಸಾಕ್ಷಿ ಎಲ್ಲವೂ ಅದನ್ನ ಇಂಡಿಕೇಟ್ ಮಾಡೋ ಶಬ್ದಗಳೇ ಹೊರತು ವಾಚ್ಯ ಶಬ್ದವಲ್ಲ. ನೇರವಾಗಿ ಅದನ್ನ ಗುರುತಿಸುವ ಶಬ್ದ ಅಲ್ಲ. ಇವಾಗ ದೃಷ್ಟಾಂತ ಕೊಡ್ತಾರೆ. ಯಥಾ ಸರಾಜಿಕಾಯಾಂ ದೃಶ್ಯಮಾನಾಯಾಂ ಸೇನಾಯಾಂ, ಯಥಾ ಸರಾಜಿಕಾಯಾಂ ದೃಶ್ಯಮಾನಾಯಾಂ ಸೇನಾಯಾಂ ಛತ್ರಧ್ವಜ ಪತಾಕಾದಿ ವ್ಯವಹಿತೆ, ಛತ್ರಧ್ವಜ ಪತಾಕಾದಿ ವ್ಯವಹಿತೆ ಅದೃಶ್ಯಮಾನೇಪಿ ರಾಜನಿ, ಅದೃಶ್ಯಮಾನೇಪಿ ರಾಜನಿ ಏಷ ರಾಜ ದೃಶ್ಯತೆ ಇತಿ ಭವತಿ ಶಬ್ದ ಪ್ರಯೋಗ. ಏಷ ರಾಜ ದೃಶ್ಯತೆ ಇತಿ ಭವತಿ ಶಬ್ದ ಪ್ರಯೋಗಃ. ರಾಜಿಕ ಅಂದ್ರೆ ರಾಜನಿಂದ ಕೂಡಿದ್ದಾಗಿರ್ತಕ್ಕಂತಹ ಸೇನೆಗೆ ಸರಾಜಿಕ ಅಂತಾರೆ. ಅದು ಕಾಣ್ತಾ ಇದೆ, ದೊಡ್ಡ ಸೈನ್ಯ, ಒಂದು 2-3 ಲಕ್ಷ ಸೈನ್ಯ. ಅದ್ರ ಮಧ್ಯದಲ್ಲಿ ರಾಜ ಇದ್ದಾನೆ. ಆದ್ರೆ ದೂರದಲ್ಲಿ ರಾಜ ಯಾರು ಸೈನ್ಯ ನೋಡಿ ಕೇಳಿಸ್ತಾ ಇದ್ದಾರೆ, ಇಲ್ಲಿ ರಾಜ ಯಾರು ಅಂತ. ಅದಕ್ಕೆ ನೋಡು, ಆ ಮಧ್ಯದಲ್ಲಿ ಇದೆಯಲ್ಲ ದೊಡ್ಡ ರಥ, ಅಲ್ಲಿ ಧ್ವಜ ಕಾಣ್ತಾ ಇದೆಯಲ್ಲ, ಆ ಕುದುರೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಳಗಿದ್ದಾನೆ ಅಂತ ಕಾಣ್ತಾ ಇಲ್ಲ ರಾಜ. ಛತ್ರ ಧ್ವಜ ಪತಾಕಾದಿಗಳಿಂದ ಅವನು ಮರೆಯಾಗಿದ್ದಾನೆ. ಈ ಸೈನಿಕರ ಛತ್ರ ಧ್ವಜ ಪತಾಕಾದಿ ಮರೆಯಾಗಿದ್ದಾನೆ. ಅವನ ರಸ ಮಧ್ಯದಲ್ಲಿ ಎತ್ತರವಾಗಿದೆ. ಆದರೂ ಅದೃಶ್ಯಮಾನೇಪಿ ರಾಜರಿ, ರಾಜ ಅಲ್ಲಿ ಕಾಣದೇ ಹೋದ್ರು ಕೂಡ ಅವನೇ ರಾಜ ಅಂತ ಹೇಳಿ, ಆ ಮಧ್ಯದ ರಸದ ಒಳಗಿರ್ತಕ್ಕವನು ಯಾವನು ಅವನೇ ರಾಜ ಅಂತ ಹೇಳಿ ಯಾವ ರೀತಿ ಶಬ್ದ ಪ್ರಯೋಗ ಬರುತ್ತೋ ಅದೇ ರೀತಿ ಇಲ್ಲಿ ರಾಜನನ್ನು ನೇರ ತಿಳಿಸಬಹುದು. ಯಾಕಂದ್ರೆ ರಾಜನಿಗೊಂದು ಆಕಾರ ಇದೆ, ರೂಪ ಇದೆ, ಅವನ ಹೆಸರಿದೆ, ತಿಳಿಸಬಹುದು. ದೃಷ್ಟಾಂತ ವಿವಕ್ಷಿತಾಂಶ ಏನು ಅಂದ್ರೆ, ಕಾಣದೆ ಹೋದ್ರು ಆ ಗುರುತಿನಿಂದ ಹೇಗೆ ನಾವು ಊಹೆ ಮಾಡ್ತೀವೋ ಅಂತ ಅಷ್ಟೇ.
ಸ್ವಾಮಿ ಅಲ್ಲಿ ರಾಜ ಶಬ್ದವು ರಾಜನನ್ನು ನೇರಾಗಿ ತೋರಿಸುವುದಿಲ್ಲ, ಮಿಕ್ಕದ್ದೆಲ್ಲವನ್ನು ಅಲ್ಲಗಳೆದು ತಿಳಿಸುತ್ತದೆ. ಇವನೇ ರಾಜ ಅನ್ನೋ ಜಾಗದಲ್ಲಿ ರಾಜ ಶಬ್ದ ನೇರಾಗಿ ರಾಜನನ್ನು ಇಂಡಿಕೇಟ್ ಮಾಡ್ತಾ ಇಲ್ಲ. ಮತ್ತೇನ್ ಮಾಡ್ತಾ ಇದೆ? ಇದೆಲ್ಲ ಈ ಪದಾರ್ಥಗಳೆಲ್ಲ ಅಲ್ಲ, ಈ ಕುದುರೆ ಆನೆಗಳೆಲ್ಲ ಅಲ್ಲ, ಅದು ಯಾವುದು ಅಲ್ಲ, ಅಲ್ಲಿರ್ತಕ್ಕಂತಹ ಇದನ್ನು ದೊಡ್ಡ ರಸ, ಆ ದೊಡ್ಡ ರಸದ ಮಧ್ಯದಲ್ಲಿ ಕೂತಿದಾನಲ್ಲ ಅಂತ ಹೇಳಿ ಕೂತಿರ್ಬೇಕಲ್ಲ ಅಂತ ಅರ್ಥ. ಬಿಡಿಸೋದ್ರ ಮೂಲಕ ತಿಳಿಸ್ತಾರಲ್ಲ ಹಾಗೆ. ಇದಕ್ಕಿಂತ ಈ ಅರುಂಧತಿ, ಸ್ಥೂಲಾರುಂಧತಿ ನ್ಯಾಯ ಅಂತ ಹೇಳ್ತಾರೆ. ಅರುಂಧತಿ ನಕ್ಷತ್ರವನ್ನು ನೋಡೋದು ತುಂಬಾ ಸೂಕ್ಷ್ಮ. ಅದಕ್ಕೆ ಅಮುಖ್ಯವಾದ ಅಂದ್ರೆ ಪ್ರಧಾನವಲ್ಲದಾದ ಗೌಣವಾದ ಬೇರೆ ಬೇರೆ ನಕ್ಷತ್ರಗಳನ್ನ ತೋರಿಸಿ ಹತ್ತತ್ರ ಕರ್ಕೊಂಡು ಬಂದು ಅದನ್ನ ತೋರ್ಬರ್ತಲ್ಲ ಅದೇ ಅಂತ ಹೇಳಿ ಅರುಂಧತಿ ಬಹಳ ಸೂಕ್ಷ್ಮವಾಗಿ ಇದ್ರೂ ಕೂಡ ಪಕ್ಕದ ನಕ್ಷತ್ರಗಳನ್ನ ತೋರಿಸ್ತಾ ಅದನ್ನ ಬಿಡಿಸಿದ ಮೇಲೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು, ಅದನ್ನ ಸ್ಥೂಲಾರುಂಧತಿ ನ್ಯಾಯ ಅಂತ. ಅರುಂಧತಿ ಅಲ್ಲದನ್ನು ಅರುಂಧತಿಯನ್ನು ತೋರಿಸೋದ್ರ ಮೂಲಕ ಕೊನೆಗೆ ನಿಜವಾದ ಅರುಂಧತಿಯನ್ನು ಹೇಗೆ ತಿಳಿಸ್ತಾರೋ ಹಾಗೆ ಆತ್ಮನಲ್ಲದೇ ಇರುವಂತಹ ದೇಹಾದಿಗಳನ್ನು ತಿಳಿಸ್ತಾ ಆಮೇಲೆ ಇದನ್ನು ತೆಗೆದುಹಾಕೊಂಡು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ತೆಗೆದುಹಾಕಿ ಕೊನೆಗೆ ಯಾವುದು ಉಳಿಯುತ್ತೋ ಅದು ಯಾವ ಶಬ್ದಕ್ಕೂ ಪ್ರತ್ಯೇಕಕ್ಕೂ ಗೋಚರವಲ್ಲವಾದರೂ ಅದನ್ನು ರಕ್ಷಿಸ್ತಾರೆ, ಗುರುತಿಸ್ತಾರೆ. ಅಲ್ಲಿ ಶಬ್ದ ಪ್ರಯೋಗ ಭವತಿ, ಶಬ್ದ ಪ್ರಯೋಗವು ಅಲ್ಲಿ ಬರುತ್ತದೆ. ಏಷ ರಾಜ ದೃಶ್ಯತೆ, ಈ ರಾಜ ಕಾಣ್ತಾ ಇದ್ದಾನೆ. ತತ್ರ ಯೋಸೋ ರಾಜ, ತತ್ರ ಕೋಸೋ ರಾಜ ಇತಿ, ತತ್ರ ಕೋಸೋ ರಾಜ ಇತಿ ರಾಜವಿಶೇಷ ನಿರೂಪಣಾಯಾಂ, ರಾಜವಿಶೇಷ ನಿರೂಪಣಾಯಾಂ ದೃಶ್ಯಮಾನ ಇತರ ಪ್ರತ್ಯಾಖ್ಯಾನೆ, ದೃಶ್ಯಮಾನ ಇತರ ಪ್ರತ್ಯಾಖ್ಯಾನೆ ಅನ್ಯಸ್ಮಿನ್ ಅದೃಶ್ಯಮಾನೇಪಿ ರಾಜನಿ, ಅನ್ಯಸ್ಮಿನ್ ಅದೃಶ್ಯಮಾನೇಪಿ ರಾಜನಿ ರಾಜಪ್ರತೀತಿ ಭವೇತ್ ತದ್ವತ್, ರಾಜಪ್ರತೀತಿರ್ಭವೇತ್ ತದ್ವತ್. ಕೇಳ್ತಾನೆ, ಎಲ್ಲ ರಾಜ, ಯಾರೋ ರಾಜ ಅಂತ ಒಬ್ಬ ಸ್ನೇಹಿತ ಅಂತ ಕೇಳ್ತಾನೆ. ಅವನು ಪದಾರ್ಥಕ್ಕೂ ಸೇರಿಲ್ಲ, ಆ ಸೈನ್ಯಕ್ಕೂ ಸೇರಿಲ್ಲ, ಆ ಗುಂಪಿಗೆ ಸೇರಿಲ್ಲ, ಸುಮ್ಮನೆ ಮೂರನೇವನು. ಅವನ ಸ್ನೇಹಿತ ಅಂತ ಕೇಳ್ತಾನೆ, ರಾಜ ಯಾರಲ್ಲಿ ಅಂತ. ಅವನು ಹೇಳ್ತಾನೆ, ರಾಜ ವಿಶೇಷ ನಿರೂಪಣೆ ಮಾಡೋಕೆ ಹೊರಟಾಗ ಕಾಣ್ತಾ ಇರೋದೆಲ್ಲರೂ ತೆಗೆದುಹಾಕಿ, ನೋಡೋ ಈ ಪದಾರ್ಥಗಳೆಲ್ಲ ಅಲ್ಲ, ಈ ಆನೆಗಳೆಲ್ಲ ಅಲ್ಲ, ಮಧ್ಯದ ರಥ ಅಲ್ಲ, ಆ ಧ್ವಜಾದಿಗಳಲ್ಲ ಅಂತ ಹೇಳಿ ಕಾಣ್ತಾ ಇರುವ ರಾಜನ ಅಲ್ಲದ ಬಾಕಿ ಎಲ್ಲವನ್ನೂ ಅಲ್ಲಗಳದ ಮೇಲೆ ರಾಜ ಕಾಣದೆ ಹೋದ್ರು ಕೂಡ ಅಲ್ಲಿದ್ದಾನೆ ರಾಜ ಅಂತಂದ್ರೆ ನಾವು ಗೊತ್ತಾಯ್ತು, ಅಲ್ಲಿದ್ದಾನೆ ರಾಜ ಅಂತ. ರಾಜನ ಅರಿವಾಯ್ತು, ರಾಜನ ಅರಿವಾಗಿಲ್ಲ ಅವನಿಗೆ, ರಾಜ ಶಬ್ದದ ಅರಿವಾಯ್ತು ಅಷ್ಟೇ. ಇಲ್ಲೆಲ್ಲೋ ಇದ್ದಾನೆ ರಾಜ, ಅಲ್ಲಿದ್ದಾನೆ. ದೃಶ್ಯಮಾನ ಇತರ ಪ್ರತ್ಯಾಖ್ಯಾನ ಮುಖ್ಯ. ಕಾಣುತ್ತಿರುವ ಅದಲ್ಲದರನ್ನು ಅಲ್ಲಗಳಿದ ಮೇಲೆ ಇನ್ನೊಂದಾದ ರಾಜನು ಅದೃಶ್ಯಮಾನವಾದರೂ ಕೂಡ ಆ ಎಲ್ಲವನ್ನು ಅಲೆಗಳ ಮೇಲೆ ಅವನೇ ರಾಜ ಅಂತ ತೋರಿಸುವ ಹಾಗೇನೆ ಇವನೇ ಆತ್ಮ ಅಂತ ಶ್ರುತಿ ನಮಗೆ ಆತ್ಮನಲ್ಲದನ್ನು ಬಿಡಿಸುವುದರ ಮೂಲಕ ಇದೆಲ್ಲಕ್ಕೂ ಸಾಕ್ಷಿಯಾಗಿ ಅನುಭವ ರೂಪನಾಗಿ ಉಳಿದಂತಹ ತತ್ವವನ್ನು ಆತ್ಮ ಅನ್ನೋ ಶಬ್ದದಿಂದ ಗುರುತಿಸ್ತಾ ಇದೆ. ವಾಚ್ಯವಲ್ಲ, ಆತ್ಮಶಬ್ದ ವಾಚ್ಯವಲ್ಲ, ಅದು ಆತ್ಮಶಬ್ದದಿಂದ ಗುರುತಿಸುತ್ತೆ. ಬರೀ ಬೆಂಕಿ ತೋರ್ಸೋಕ್ಕಾಗಲ್ಲ. ಇಲ್ಲ ನೀರು ಬಿಸಿಯಾಗಿರೋದು, ಇಲ್ಲ ಕಬ್ಬಣ ಬಿಸಿಯಾಗಿರೋದು, ಇಲ್ಲ ಕಟ್ಟಿಗೆ ಉರಿತಾ ಇರೋದು, ಇದನ್ನು ನೋಡ್ಬಿಟ್ಟು ಅಲ್ಲಿ ತೋರಿಸಲ್ಲ ಅದೇ ಇದು ಅಂತ. ಅದರಿಂದ ನಾವು ಅದನ್ನು ಊಸು ಹಾಗೆ ಬಿಸಿಯನ್ನ ಆತ್ಮನನ್ನು ಆ ರೀತಿ ಇದು ಮಾಡೋದು, ಗುರುತಿಸೋದು. ಇಲ್ಲಿ ಏನಪ್ಪಾ ಅಂದ್ರೆ ಈ ಎಲ್ಲ ದೃಷ್ಟಾಂತದಲ್ಲೂ ವ್ಯತಿರಿಕ್ತ ನಮಗಿಂತ ಬೇರೆಯಾಗಿರೋದು. ಇದು ದಾಷ್ಟಾಂತದ ನಾವೇ, ನಮ್ಮ ಸ್ವರೂಪ. ಅದು ಆತ್ಮನೆಂಬುವ ಆತನು ನಮ್ಮಗಳ ಕೇವಲ ರೂಪ, ಪರಮಾರ್ಥ ರೂಪ, ನೈಜ ರೂಪ. ಹಾಗಾದ್ರಿಂದ ಅದಾಗಿ ನಾವು ಉಳಿದವರಾಗಿದ್ದರೂ ನಾವು ಅದಲ್ಲ, ನಾನು ಪ್ರಸನ್ನ, ನಾನು ಸುರೇಖ, ನಾನು ಗೋಪಾಲ, ನಾನು ಸುಮನ, ನಾನು ಅನುಪಮ ಅಂತೇಳಿ ಉಪಾಧಿಗಳಲ್ಲಿರ್ತಕ್ಕಂತಹ ಅಭಿಮಾನದಿಂದ ನಾವು ನಮ್ಮನ್ನು ಮರ್ಸ್ಕೊಂಡ್ಬಿಟ್ಟಿದ್ದೀವಿ, ಕಳ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಆತ್ಮ ಕಳೆದು ಹೋಗ್ಬಿಟ್ಟಿದ್ದಾನೆ. ಕಳೆದು ಹೋಗಿದ್ರೆ ಮಾತ್ರ ನಮ್ಮ ಪಾಲಿಗೆ ಆತ್ಮ ಗೊತ್ತಾಗದೇ ಇದ್ದವನಾಗಿರೋದೇ ಕಳೆದು ಹೋಗಿರೋದು. ಕೇವಲ ತನ್ನದಾದ ಒರಿಜಿನಲ್ ರೂಪದಿಂದ ತೋರ್ಬರ್ತಾ ಇಲ್ಲ, ಬೆರಿಕೆ ರೂಪದಿಂದ ತೋರ್ಬರ್ತಾ ಇದ್ದೇನೆ. ಬೆರಿಕೆ ರೂಪದಿಂದ ತೋರ್ಬರ್ತಾ ಇರೋದನ್ನ ನಾವು ಬೆರಿಕೆಯೆಲ್ಲ ತೆಗೆದುಹಾಕ್ಬಿಟ್ರೆ, ಎಲ್ಲ ಬೆರಿಕೆಯನ್ನು ಬಿಡಿಸ್ಬಿಟ್ರೆ ಯಾವುದು ಉಳಿಯುತ್ತೋ ಅದನ್ನೇ ಆತ್ಮಶಬ್ದ ಇಂಡಿಕೇಟ್ ಮಾಡುತ್ತೆ. ಬೆರಿಕೆ ರೂಪ ತೆಗಿಬೇಕಮ್ಮ. ನಾನು ಪ್ಲಸ್ ನಾನಲ್ಲದ್ದು ಈಕ್ವಲ್ಸ್ ನಾನಾಗ್ಬಿಟ್ಟಿದ್ದೀನಿ. ನಾನು ಅಂದ್ರೆ ಅರಿವು, ನಾನಲ್ಲದ್ದು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಸೇರಿಸ್ಬಿಟ್ಟು ನಾನಾಗ್ಬಿಟ್ಟಿದ್ದೀನಿ.
ಈಗ ನಾನು ಪ್ಲಸ್ ನಾನಲ್ಲದ್ದು ಈಕ್ವಲ್ಸ್ ಆಗಿದಲ್ಲ, ಈಕ್ವಲ್ಸ್ ಬೇಡ. ನಾನು ಪ್ಲಸ್ ಎಲ್ಲ ತೆಗೆದು ಹಾಕ್ಬಿಟ್ಟೆ. ಆ ಪ್ಲಸ್ ಎಲ್ಲ ತೆಗೆದು ಹಾಕ್ಬಿಟ್ಮೇಲೆ ಅದು ನಾನು ಅನ್ನೋದು ಅಲ್ಲ, ಅದನ್ನ ನಾನು ಅಂತ ಭೂತಪೂರ್ವಗತ್ಯ ಈ ದೇಹಾದಿಗಳಲ್ಲಿ ಸೇರ್ಕೊಂಡಾಗ ನಾನಾಗಿದ್ದಲ್ಲ, ಅದನ್ನ ಇಟ್ಕೊಂಡು ನಾನು ಪದಪ್ರಯೋಗ ಮಾಡ್ತಾ ಇದ್ದೀವಿ ಹೊರತು ಇವಾಗ ನಾನೂನು ಶಬ್ದಕ್ಕೂ ಅದು ಅಚ್ಯವಲ್ಲ, ವಿಷಯವಲ್ಲ. ಇದು ಗೊತ್ತಾಗೋದು ಯಾವಾಗ ಗೊತ್ತಾಯ್ತು ಅಂತಾಗೋದು ಅವಳೇ ಗೊತ್ತಾಗೋದು. ಅಲ್ಲಿ ಎಷ್ಟು ಹೇಳಿದ್ರು ಹೀಗಿರ್ಬೋದನೋ ಅಂತ ಗೆಸ್ಟ್ ಮಾಡ್ತಾ ಇರುತ್ತೆ ಹೊರತು ಬುದ್ಧಿ ಏನ್ ಮಾಡೋದು ಅನುಭವದಲ್ಲಿ ಅದನ್ನ ತಂದ್ಕೊಳ್ಳೋ ಪ್ರಯತ್ನ ಮಾಡೋದು. ಯಾಕಂದ್ರೆ ಅನುಭವ ತಂದ್ಕೊಳ್ಳೋಕೆ ಅಷ್ಟು ಶಬ್ದ ಮಾದಿ ಗುಣಗಳು ಬೇಕು, ಅದಕ್ಕೆ ಪಕ್ವತೆ ಬೇಕು, ರೈಪ್ ಆಗ್ಬೇಕು. ಅಂತಃಕರಣ ರೈಪ್ ಆದ್ರೆ ಟಕ್ಕನ ಹಿಡ್ಕೊಳ್ಳುತ್ತೆ. ನಮಗೆ ಕಾಮಕ್ರೋಧ ಆಗಿ ರೋಗಗಳೆಲ್ಲ ಇದೆ. ಈಗ ಅಣೆಯ ಕೇಳ್ತಿದ್ದಾರೆ, ನಿದ್ದೆ ಮಾಡ್ಬೇಡಲ್ಲೇ. ಅಷ್ಟಲ ನಿದ್ದೆ ಹೊಡಿತಾನೆ. ಒಂದ್ ಜನ ತಿಳಿದವ್ರುವೆ ಅಷ್ಟು ಕ್ಲಿಯರ್ ಆಗಿ ಬರ್ದು ಹೇಳಕ್ ಆಗ್ಲಿಲ್ಲ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಆದ್ರೆ ಅಷ್ಟು ಕ್ಲಾರಿಟಿಯಲ್ಲಿ ಯಾರು ಹೇಳಿಲ್ಲ ಅಂತ. ಏನ್ ಹೇಳಿದ್ರು ಎಕ್ಸ್ಪೀರಿಯನ್ಸೇ ಇಲ್ಲ ಅನ್ಸುತ್ತೆ ಅದಕ್ಕೆ. ಅಲ್ಲ, ಅದೇ ಎಕ್ಸ್ಪೀರಿಯನ್ಸು. ಅದಕ್ಕೆ ಹೇಳಕ್ ಶಬ್ದ ಬರದೆ ಯಾವ ಎಕ್ಸ್ಪೀರಿಯನ್ಸ್ಗೆ ಶಬ್ದ ಪ್ರತ್ಯಯ ಇಲ್ಲವೋ ಅದೇ ಎಕ್ಸ್ಪೀರಿಯನ್ಸು. ಎಕ್ಸ್ಪೀರಿಯನ್ಸು ಅನ್ನೋ ಪದವೂ ಅಲ್ಲ ಆಪ್ಟ ಅಲ್ಲ, ಆ ಪದವು ಅದಕ್ಕೆ ಆಪ್ಟ ಅಲ್ಲ. ಅದರ ಆ ಎಕ್ಸ್ಪೀರಿಯನ್ಸ್ ಪದದಿಂದಲೂ ಗುರುತಿಸಲ್ಪಡುವ ಒಂದು ಅನುಭವ ಅನ್ನೋ ಪದವು ಅದಕ್ಕೆ ಆಪ್ಟ ಅಲ್ಲ. ಏನ್ ಹೇಳಿದ್ರು ಅದೇ ತಾನು ಹೌದು, ತಾನು ಒಂದು ಶಬ್ದ ಅಲ್ಲ, ಪ್ರತ್ಯಯ ಅಲ್ಲ. ಏನೋ ಹೇಳ್ಬೇಕು, ಏನೋ ಹೇಳಿದ್ರೆ ತಪ್ಪಾಗತ್ತೆ, ಏನು ಹೇಳದೆ ಹೋದ್ರೆ ಗೊತ್ತಾಗಲ್ಲ. ಏನ್ ಮಾಡೋಣ? ಹೇಳಿದ್ರೆ ತಪ್ಪರ್ಥ ಆಗತ್ತೆ, ಶಬ್ದಾರ್ಥ ತಪ್ಪರ್ಥ. ಹೇಳದೆ ಹೋದ್ರೆ ಅರ್ಥವಾಗೋದಿಲ್ಲ. ಏನ್ ಮಾಡಪ್ಪ? ನಚ ಏಷ ಗತಿ ಕ್ಷೇಣ್ಯ ನಚಾನ್ಯ ವಿದ್ಯತೆ ಗತಿ. ಈ ಹೇಳುವ ಮಾರ್ಗ ಸರಿಯಲ್ಲ, ಅದು ಹೇಳೋ ಮಾರ್ಗ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಏನ್ ಮಾಡಮ್ಮ? ತಸ್ಮಾತ್ ಸೋಹಂ ಮಂತ್ರವಿದ್ ಕರ್ಮವಿದೇವ ಅಸ್ಮಿ. ಮಂತ್ರವಿದ್ ಕರ್ಮವಿದೇವ ಅಸ್ಮಿ. ಆದ್ರಿಂದ ಸರತ್ಕುಮಾರರೇ, ನಾರದರಾದ ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನು ಮಂತ್ರವನ್ನು ಮಾತ್ರ ಬಲ್ಲವನು ಅಂದ್ರೆ ಮಂತ್ರ ಪ್ರಕಾಶ ಕರ್ಮ ಅದನ್ನು ತಿಳಿದವನೇ ಹೊರತು ಆತ್ಮನನ್ನು ತಿಳಿದವನಲ್ಲ. ನೀವು ಯಾರೋ ಆತ್ಮ ಬ್ರಹ್ಮ ಸಾಕ್ಷಿ ಒಂದು ತತ್ವವನ್ನು ಹೇಳ್ತಿಲ್ಲ. ನಾನು ಕೇಳಿದ್ದೀನಿ, ಯಾರು ಎಲ್ಲರೂ ಸಭೆಯಲ್ಲಿ ಮಾತಾಡುವಾಗ. ಆದರೆ ನನಗೆ ಇದುವರೆಗೂ ನನಗೆ ಅದು ಅನುಭವಕ್ಕೆ ಇಂಪ್ಲಿಮೆಂಟ್ ಆಗಿಲ್ಲ. ದಯವಿಟ್ಟು ನೀವು ಅದನ್ನು ಮಾಡಿಸ್ಕೊಡ್ಬೇಕು. ಇದು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇ. ಅನುಭವಿಯಾದ ಗುರು ಮಾತ್ರ ಇದನ್ನು ತಿಳಿಸ್ಕೊಡಬಲ್ಲನೇ ಹೊರತು ತಾನೇ ತಿಳ್ಕೊಳ್ತಿದ್ದೆ ಹೋದ್ರು ಚಪ್ಪರ್ಲಾಗ ಹೊಡಿತಾರೆ, ಪಲ್ಟಿ ಹೊಡಿತಾರೆ. ಆಮೇಲೆ ಬರೀ ಓದಿ ತಿಳ್ಕೊಳಕ್ಕೂ ಆಗೋದಿಲ್ಲ. ಯಾಕಾಗಲ್ಲ ಗುರುಗಳೇ? ಆಗುತ್ತೆ ಅನ್ಸುತ್ತೆ. ಓದಿದಾಗ ಇದು ಅಭಿಧಾನ ವಿಧೇಯ ಸಂಬಂಧ ಇಟ್ಕೊಂಡು ನಾವು ತಿಳ್ಕೊಂಡು ಅಭ್ಯಾಸ ಇರೋದ್ರಿಂದ ಇಷ್ಟೊಂದೆಲ್ಲ ಓದಿದ್ಮೇಲೆ ಅಟ್ಲೀಸ್ಟ್ ಐಡಿಯಾ ಇರುತ್ತಲ್ಲ ಹೆಂಗ್ ತಿಳ್ಕೊ. ಅಂದ್ರೆ ಏನಾಯ್ತು, ನೀವು ಈ ಓದಿರೋದ್ರಿಂದ ಏನ್ ಓದಿದ್ದೀರಾ? ಏನು ಗುರುಗಳ ಮುಖಾಂತರವಾಗಿ ಅಜ್ಜಾರೋಪಾಪ ಅದು 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 ಎಫೆಕ್ಟ್ ಮಾಡ್ತಾ ಇದೆ ಹೊರತು ನೀವು ಓದ ಶಬ್ದ ಪ್ರತ್ಯಯ ಎಫೆಕ್ಟ್ ಮಾಡ್ತಾ ಇಲ್ಲ. ಇದಾರ ನೋಡೋರು ಅಲ್ಲೇ ಮಾಡ್ಕೊಂಡ್ಬಿಟ್ಟು ಓದ್ಬಿಟ್ಟು ತಿಳ್ಕೊಂಡ್ಬಿಡ್ತೀನಿ ಅಂತ ಆಗಲ್ಲ. ಬದಲು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುಲಾಮನ ಆಗ್ಬೇಕು, ಏನು ಮಾಡಕ್ಕಾಗಲ್ಲ. ಅಭಿಮಾನ ಬಿಡ್ಬೇಕು. ಅಭಿಮಾನ ಬಿಟ್ಟು ಉಪವಾಸಾದಿಗೊಂದು ಇದ್ದು ಗುರುಗಳ ಹತ್ರ ಹೋಗಿ ಆಮೇಲೆ ಅರ್ಥ ಮಾಡ್ಕೋಬೇಕು. ಒಂದು ವರ್ಷ ತಿಪ್ಪಲಾಗ ಹೊಡೆದ, ಅಯ್ಯಪ್ಪ ಇದೆ ಅಂತ. ಬರೀ 101 ನಿಮಿಷ ಗೊತ್ತಾಯ್ತು. 3 ಸಲ 32 ಮಾಡಿ. ನೀವ್ ಯಾರ ಹೆಸರು ತಗೋತಾ ಇದ್ದೀರಾ ಗುರುಗಳೇ? ದೇವೇಂದ್ರ ಎಲ್ಲಿಂದ? ಅದಿಲ್ವಲ್ಲ ಇಲ್ಲಿ ಬುಕ್ ಅಲ್ಲಿ ಇದೆಯಾ? ಬರುತ್ತೆ, ಇದು ಈ 8ನೇ ಅಧ್ಯಾಯ ಬರುತ್ತೆ. ದಹರ ವಿದ್ಯೆ ಹೆಸರು. ದಹರ ಅಂದ್ರೆ ಹೃದಯಾಕಾಶಕ್ಕೆ ದಹರ ಅಂತ. ಅಲ್ಲಿರ್ತಕ್ಕಂಥ ಆತ್ಮನ ತಿಳಿಸ್ಕೊಳ್ಳುವಂತಹ ವಿದ್ಯೆ ದಹರ ವಿದ್ಯೆ. ಅದನ್ನ ದೇವೇಂದ್ರನಿಗೆ ಪ್ರಜಾಪತಿ ಉಪದೇಶ ಮಾಡಿದ್ದು. ಸಾಕ್ಷಾತ್ ಬ್ರಹ್ಮ ಪ್ರಜಾಪತಿ ಉಪದೇಶಕ, ಇಂದ್ರ ಉಪದೇಶ್ಯ. ಆ ಉಪದೇಶ ಅಂಥದ್ರಲ್ಲಿ ನಾಂತನ್ ಜಗಾಮ ಚಿನಿಕಿದನು ಫಣಿರಾಯ ಅಂತ ಪಲ್ಟಿ ಹೊಡೆದ ದೇವೇಂದ್ರನು. 3 ಸಲ 32 ಮಾಡಿ ಕೊನೆಗೆ 5 ವರ್ಷ ಮಾಡಿ ಆಮೇಲೆ ಅರ್ಥವಾಯ್ತು ಅಂತಂದ. ನಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತೀನಿ. ಅರ್ಥ ಆಗಲ್ವಾ? ಅರ್ಥ ಆಗಲ್ಲ ಅಂತ ಅರ್ಥ ಆಗ್ತಾ ಇರೋದೇ ಆತ್ಮಸ್ವರೂಪ. ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗ್ತಾ ಇದೆಯಲ್ಲಮ್ಮ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ?
ಅರ್ಥವಾಗ್ಲಿಲ್ಲ ಅಂತ ಅರ್ಥವಾಗದೆ ಹೋಗಿ ಅರ್ಥವಾಗ್ಲಿಲ್ಲ ಅಂತ ಹೇಳಕ್ಕಾಗ್ತಿರ್ಲಿಲ್ಲ. ಅರ್ಥವಾಗ್ಲಿಲ್ಲ ಅಂತ ಅರ್ಥವಾಗ್ತಾ ಇರೋದ್ರಲ್ಲಿ ಅರ್ಥವಾಗ್ಲಿಲ್ಲ ಅಂತ ಹೇಳಕ್ಕಾಗ್ತಾ ಇದೆ. ಅರ್ಥವಾಗ್ಲಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ತಿರುವಂತಹ ಅನುಭವ ಸ್ವರೂಪನೇ ಆತ್ಮಸ್ವರೂಪ. ಅದು ಅರ್ಥ ಆಗ್ಬೇಕು. ಈ ರೀತಿ ಅರ್ಥವಾಗೋದಿಲ್ಲ ಅಂತ ಅರ್ಥವಾಗ್ಬೇಕು. ಹೆಂಗ್ ಅರ್ಥವಾಗುತ್ತೋ ಆ ಭಗವಂತನಿಗೆ ಗೊತ್ತು. ನೋಡ ಯಾರು ತಿಳಿಸ್ಕೊಡ್ತಾರೋ ಅಂತ ಅದಾದಾಗ ಆಗುತ್ತೆ ಗುರುಗಳೇ. ಹೇಳ್ತೀರಾ ಆದಾಗ ಖಂಡಿತ ನೀವ್ ನನಗಾಗೋ ಮುಂಚೆ ನಿಮಗಾಗುತ್ತಲ್ಲ ಗುರುಗಳೇ. ನನ್ಗೆ ಆಮೇಲೆ ನೀವು ಕೈ ಇಟ್ಬಿಟ್ಟು ಆಗುತ್ತೆ. ನಿಮ್ಗೆ ಆಗ ಹೇಳ್ತಿರೋ ಅಂತ ಖಂಡಿತ. ಯಾರು ಫಸ್ಟ್ ಹೇಳ್ತೀರಾ? ಸುರೇಖ ಮುಂಚೆ ಹೇಳ್ತೀರಾ? ಇಲ್ಲ ಇಲ್ಲ, ನಿಮ್ಗೆ ಫಸ್ಟ್. ಹೌದಾ? ಹೌದಾ, ಸುರೇಖಾ ಫ್ರೆಂಡ್ ಅವ್ರ ಮುಂಚೆ ಹೇಳ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡೋಣ ಯಾವಾಗ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಒಟ್ಟ ಮೇಲೆ ಈ ಭಗವಂತನ ಪಾದವನ್ನು ಕಣ್ಣೀರೇ ತೊಳಿಬೇಕು, ಅವಾಗಲೇ ನಿಮ್ಗೆ ಅದು ಗೊತ್ತಾಗೋದು. ಅಲ್ಲಿವರೆಗೂ ಅದು ಬಿಡಲ್ಲ ಅವರು. ಕರ್ಮ ಕಾರ್ಯಂಚ ಸರ್ವಂ ವಿಕಾರಃ ಇತಿ ವಿಕಾರಜ್ಞ ಏವ ಅಸ್ಮಿನ್ ಆತ್ಮವಿತ್. ಕರ್ಮ ಕಾರ್ಯ, ಕರ್ಮದ ಎಫೆಕ್ಟ್, ಕರ್ಮದಿಂದ ಬಂದದ್ದೆಲ್ಲವೂ ವಿಕಾರವೇ, ಹುಟ್ಟಿದ್ದೆ, ಅನಾತ್ಮವೇ, ಬದಲಾವಣೆ ಆಗುವುದೇ ಅಂತ. ಆದ್ದರಿಂದ ನಾನು ವಿಕಾರವನ್ನು ಬಲ್ಲವನೇ ಹೊರತು ಕಾರಣವನ್ನು ಬಲ್ಲವನ. ವಿಕಾರ ಅಂದ್ರೆ ಕಾರ್ಯ, ಕಾರಣ ಅಂದ್ರೆ ಕಾಸ್, ವಿಕಾರ ಅಂದ್ರೆ ಎಫೆಕ್ಟ್. ಎಫೆಕ್ಟ್ ಗೊತ್ತು, ಕಾರ್ಯ ಗೊತ್ತು, ಹುಟ್ಟಿದ್ ಗೊತ್ತು ಹೊರತು ಕಾರಣ ಗೊತ್ತಿಲ್ಲ, ಮೂಲ ರೂಪ ಗೊತ್ತಿಲ್ಲ. ಮಾತು ಕಾರ್ಯವಾದ್ಮೇಲೆ ಕಾರ್ಯವಾದ ಮಾತು ಕಾರ್ಯವಾದ ವಸ್ತು ಅಂತ ಸತ್ಯ ಹೊರತು ಕಾರಣ ವಸ್ತು ಅಂತ ಸಕ್ಕಾಗಲ್ಲ. ಸಾಮಾನ್ಯವಾದ ಇದು ಲಾಜಿಕ್. ತಾನೇ ಕಾರ್ಯಕ್ಷೇತ್ರದಲ್ಲಿ ಇದ್ಮೇಲೆ, ಹುಟ್ಟಿದ ಕ್ಷೇತ್ರದಲ್ಲಿ ಇದ್ಮೇಲೆ ಮಾತು, ಹುಟ್ಟಿದ ಕ್ಷೇತ್ರದಲ್ಲಿರೋ ಮಾತು ಹುಟ್ಟಿದವರನ್ನು ನೆನಪಿಸ್ಕೊಳ್ತಾ ವ್ಯಾಸಪೀಠ, ಪುಸ್ತಕ, ಚಪ್ಪು, ಗ್ಲಾಸ್ ಏನ್ ಹೇಳಿದ್ರು ಹುಟ್ಟಿದ್ದೆ. ಹೇಳಿದ್ರು ಹುಟ್ಟಿದ್ದೆ. ಆತ್ಮ ಪ್ರಕೃತಿ ಸ್ವರೂಪಜ್ಞ ಇತ್ಯರ್ಥಃ. ಆತ್ಮ ಪ್ರಕೃತಿ ಸ್ವರೂಪಜ್ಞ ಇತ್ಯರ್ಥಃ. ವಿಕಾರವನ್ನು ಬಲ್ಲವನೇ ಹೊರತು ಆತ್ಮನೆಂಬ ಪ್ರಕೃತಿಯ ಸ್ವರೂಪ, ಆತ್ಮನೆಂಬ ಕಾರಣ ಸ್ವರೂಪ, ಆ ಕಾರಣ ಸ್ವರೂಪವನ್ನು ನಾನು ಬಲ್ಲವನಲ್ಲ. ಕಾರ್ಯ ಸ್ವರೂಪ ಗೊತ್ತು. ನೀವು ಯಾವ ಯಜ್ಞ ಆಗಬೇಕಾದ್ರೆ ಹೇಳಿ, ರಾಜಸೂಯ ಹೇಗೆ ಮಾಡಬೇಕು, ವಾಜಪೇಯಿ ಹೇಗೆ ಮಾಡಬೇಕು, ಅಶ್ವಮೇಧ ಹೇಗೆ ಮಾಡಬೇಕು, ಅಗ್ನಿಹೋತ್ರ ಶಕುನ ಎಲ್ಲ ಈಸಿಯಾಗಿ ಹೇಳ್ಕೊಂಡು ಹೋಗ್ತೀವಿ. ಯಜ್ಞ ಮಾಡೋ ಕ್ರಮ, ಅದರ ಪ್ರಯೋಗ, ಅದರ ಸ್ವರೂಪ, ಅದರ ಫಲ, ಆ ದೇವತಾ ವಿಚಾರ ಎಲ್ಲವನ್ನೂ ಬೇಕಾದ್ರೆ ಹೇಳ್ತೀರಿ. ಆ ಆತ್ಮ ವಿಚಾರವನ್ನು ಕೇಳಿದ್ರೆ ಮಾತ್ರ ಬೇರೆ ಹಂಗಾಗಲ್ಲ, ನನಗೆ ಗೊತ್ತಿಲ್ಲ, ಏನಿಲ್ಲ, ವಿಚಾರ ಮಾಡಿಲ್ಲ. ಆತ್ಮನೆಂಬ ಕಾರಣ ಸ್ವರೂಪವನ್ನು ಬಲ್ಲವನಲ್ಲ. ಅತೇವ ಉಕ್ತಂ ಆಚಾರ್ಯವಾನ್ ಪುರುಷೋ ವೇದ ಇತಿ. ಆಚಾರ್ಯವಾನ್ ಪುರುಷೋ ವೇದ ಇತಿ ಅಂದ್ರೆ ಹಿಂದೆ 6ನೇ ಅಧ್ಯಾಯದಲ್ಲಿ ಗಂಧಾರ ದೇಶ ದೃಷ್ಟಾಂತದಿಂದ ಪಂಡಿತೋ ಮೇಧಾವಿ ಗಂಧಾರಾನೇವೋಪಸಂಪದ್ಯೇತ ಏವಮೇವ ಆಚಾರ್ಯವಾನ್ ಪುರುಷೋ ವೇದ. ಶ್ರೇಷ್ಠಿ ವೈಶ್ಯನನ್ನ ಬಹಳ ಶ್ರೀಮಂತನಾಗಿರ್ತಕ್ಕವನು ಇಷ್ಟು ದಪ್ಪದ ಚೈನ್ ಹಾಕೊಂಡಿದ್ದ, ಕತ್ತಿಗೆಗೆ ದಪ್ಪದ ಹಾಕೊಂಡಿದ್ದ. ನೋಡಿದ್ರು ಕಳ್ಳರು, ಕಿಡ್ನಾಪ್ ಮಾಡ್ಬಿಟ್ರು. ಕಿಡ್ನಾಪ್ ಮಾಡಿ ಕಾಡು ತಗೊಂಡೋಗಿ ಕೈ ಕಟ್ಟಿ, ಕಣ್ಣು ಕಟ್ಟಿ, ಮರ ಕಟ್ಟಿ ಎಲ್ಲ ಬಿಚ್ಕೊಂಡು ಕಳಿಸ್ಬಿಟ್ರು. ಹಂಗೆ ಹೋಗ್ಬಿಟ್ರು. ಕಣ್ಣು ಬಿಚ್ಚಲಿಲ್ಲ, ಕೈಯೂ ಬಿಚ್ಚಲಿಲ್ಲ, ಬಿಚ್ಕೊಳ್ತಾ ಇದ್ದಾನೆ. ಅಯ್ಯೋ ಯಾರಾದ್ರು ಹಾಗೆ ನಾವು ಇಲ್ಲಿ ಯಾರಾದ್ರೂ ಹೆಲ್ಪ್ ಮಾಡ್ರಪ್ಪ, ಯಾರಾದ್ರೂ ನಮ್ಗೆ ಬಿಡಿಸಿಪ್ಪ ಜ್ಞಾನವನ್ನ, ಯಾರಾದ್ರೂ ನಮಗೆ ತತ್ವಜ್ಞಾನ ತಿಳ್ಕೊಂಡು ಮುಕ್ತ ಮಾಡಿದ್ರೆ ನಾವು ಕೊಡ್ತಾ ಇದೀವಿ. ಆ ಕಾರಣಕ್ಕನಾದ ಗುರು ಸಿಕ್ಕಿಲ್ಲ. ಕಾರಣಕ್ಕನಾದ ಗುರು ಬಂದ್ಬಿಟ್ಟ ಅಂದ್ರೆ ಅವನಿಗೆ ಅಜ್ಞಾನ ಅನ್ನುವಂತಹ ಒಂದು ಬಟ್ಟೆಯನ್ನ ಬಿಚ್ಚಿಬಿಟ್ಟು ನಿಮಗೆ ತತ್ವವನ್ನು ತಿಳಿಸ್ಕೊಡ್ತಾರೆ. ಆಚಾರ್ಯವಂತನಾದವನು, ಆಚಾರ್ಯನೇನೋ ಆಚಿನೋತ್ಯಪಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಮಾಚರತೆ ಯಸ್ಮಾತ್ ತೇನ ಆಚಾರ್ಯ ಸಂಸ್ಕೃತ. ತತ್ವವನ್ನು ಉಪದೇಶ ಮಾಡ್ತಾನೆ, ತತ್ವದಂತೆ ಅವನು ನಡ್ಕೊಳ್ತಾನೆ, ತಾನು ಅದನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡಿದವನಿಗೆ ಅವನಿಗೆ ಆಚಾರ್ಯ. ಅವನ ತತ್ವವನ್ನು ಬಲ್ಲವನಾಗಿ ಅದರ ತಕ್ಕಂತಹ ನಡವಳಿಕೆ ಇಟ್ಕೊಂಡು ಅದನ್ನೇ ಹಾರ್ಟ್ ಟು ಹಾರ್ಟ್, ಹೃದಯದಿಂದ ಹೃದಯಕ್ಕೆ ಉಪದೇಶ ಮಾಡಿ ಅದನ್ನು ಅವನು ತಿಳಿಸ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ. ಅವನಿಗೆ ಆಚಾರ್ಯ ಅನ್ಸುತ್ತೆ. ಅವನು ಆಚಾರ್ಯ. ಶಬ್ದಮಾದಿಗಳು ಸಂಪನ್ನನವನು, ಸತ್ಯಜ್ಞಾನ ಇತ್ಯಾದಿ ಅಹಿಂಸಾದಿ ಎಲ್ಲಾ ಗುಣಗಳಿಂದ ಕೂಡ್ಕೊಂಡವನು.
ಆಚಾರ್ಯವಾನ್ ಪ್ರಶಸ್ತ ಆಚಾರ್ಯ ಅಸ್ತಿ ಆಚಾರ್ಯ ಹೇಳ್ಕೊಡೋಲ್ಲ ಆಚಾರ್ಯರಾದ್ರು ಪ್ರಶಸ್ತರಾದ ಆಚಾರ್ಯ ಬೇಕಂತೆ. ಪ್ರಶಸ್ತ ಅಂದ್ರೇನು? ಈ ವಿಕಾರ ಅನೃತ ಪ್ರಪಂಚವನ್ನು ಮೀರಿರುವ ತತ್ವವನ್ನು ಕಂಡುಕೊಂಡ ಗುರು ಬೇಕು. ಈ ಪ್ರಪಂಚವೆಲ್ಲ ವಿಕಾರ, ಇದೆಲ್ಲ ಅನೃತ, ಇದನ್ನು ಮೀರಿರುವ, ಇದಕ್ಕೆ ಕಾರಣವಾದ, ಇದೆಲ್ಲವನ್ನು ವ್ಯಾಪಿಸಿಕೊಂಡ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವನ್ನು ಅನುಭವದಿಂದ ಕಂಡುಕೊಂಡಂತಹ ಮಹಾತ್ಮ ಅದಲ್ಲ, ಅವನಿಗೆ ಹೆಸರು ಆಚಾರ್ಯ ಅಂತ. ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿಭ್ಯಶ್ಚ. ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿಭ್ಯಶ್ಚ. ಯತಃ ಯಾವ ಆತ್ಮನ ದೆಸೆಯಿಂದ, ವಾಚ ಅಂದ್ರೆ ಉಪಲಕ್ಷಣ, ಮಾತು ಅಂದ್ರೆ ಮಾತು, ಕಣ್ಣು, ಮನಸ್ಸು, ಬುದ್ಧಿ ಎಲ್ಲ ರೀಬೌಂಡ್ ಆಗತ್ತೆ. ಅಪ್ರಾಪ್ಯ ಮನಸ್ಸಾ ಸಹ, ಮನಸ್ಸಿನೊಡನೆ ಅದನ್ನು ಮುಟ್ಟದೆ, ಅದನ್ನ ಅಬ್ಜೆಕ್ಟ್ ಮಾಡ್ಕೊಳ್ಳದೆ, ಅದನ್ನು ವಿಷೀಕರಿಸದೇನೆ ವಾಪಸ್ ಹೇಳಕ್ಕಾಗಲ್ಲ. ಚಕಿತ ಅಭಿಜತೆ ಶ್ರುತಿರಪಿ. ಶ್ರುತಿಯು ಕೂಡ ನಾನು ನೇತಿ ಅಂತ ಹೇಳ್ತೀನಿ, ನೀವು ತಿಳ್ಕೊಂಡ ತಿಳ್ಕೊ. ನಾನು ಅದೇನು ಕೇಳಿದ್ರೆ ನಂಗೂ ಹೇಳಕ್ಕಾಗಲ್ಲ, ನಮಗೂ ಭಯ ಆಗತ್ತೆ, ಹೋಗಕ್ಕಾಗಲ್ಲ. ಅದು ಮಾತುಗೂ ಶಬ್ದಕ್ಕೂ ವಿಷಯವಲ್ಲದೇ ಇರೋ ತತ್ವ. ಅದರಿಂದ ನಾನು ಇಷ್ಟು ಹೇಳಕ್ ಬರತ್ತೆ, ನೇತಿ ಅಶಬ್ದ ಸ್ಪರ್ಶಂ ಅಸ್ಥೂಲ ಮನೋ ಹಿಂಗೆ ಹೇಳ್ತೀನಿ. ಹಿಂಗೆ ತಿಳ್ಕೋ ಕೆಪಾಸಿಟಿ ತಿಳ್ಕೊ. ನನಗೆ ಮಾತ್ರ ಅದನ್ನ ಮುಟ್ಟಿ ತಿಳಿಸ್ಕೊಡೋದು ಅಂದ್ರೆ ಆಗಲ್ಲ, ನನಗೂ ಅಲ್ಲಿ ಹೋಗಕ್ಕಾಗಲ್ಲ. ನನಗೂ ನೋ ಅಡ್ಮಿಷನ್ ಅಂತ ಹಾಕ್ಬಿಟ್ಟಿದ್ದೇನೆ ಬೋರ್ಡ್ ಪರಮಾತ್ಮ. ನಿಮಗೂ ಅಲ್ಲಿ ಬರೋ ಅವಕಾಶ ಇದೆ, ನೀನು ಅಲ್ಲಿ ಬರ್ತಿದ್ದು. ನೀನು ವ್ಯವಹಾರ ಕ್ಷೇತ್ರದಲ್ಲಿರ್ಬೇಕೆ ಹೊರತು ದ್ವೈತ ಕ್ಷೇತ್ರ ಪ್ರಪಂಚ ಕ್ಷೇತ್ರದಲ್ಲಿರ್ಬೇಕೆ ಹೊರತು ವೇದಕ್ಕೂ ಪರಮಾತ್ಮ ಕ್ಷೇತ್ರಕ್ಕೆ ಅವಕಾಶ ಇಲ್ಲ. ಅದು ಅಲ್ಲಿ ಹೋಗಿ ಆದರೂ ತಿಳಿಸ್ಕೊಡ್ತೇನೆ ನೋಡಿ, ಇಂಥ ಶಕ್ತಿ ಇದೆ. ಶ್ರುತಂ ಆಗಮಜ್ಞಾನಂ ಅಸ್ತ್ಯೇವ. ಶ್ರುತಂ ಆಗಮಜ್ಞಾನಂ ಅಸ್ತ್ಯೇವ. ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನನ್ನ ಹತ್ರ ಹೆಂಗ್ ಬಂದೆ, ಇಂಥದ್ದೊಂದು ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು, ಹೆಂಗ್ ಗೊತ್ತಾಯ್ತು ಅಂದ್ರೆ, ಹೌದು ನಾನು ತಮ್ಮಂಥ ದೊಡ್ಡವರು ಎಲ್ಲೆಲ್ಲೋ ಮಾತಾಡ್ಕೊಳ್ತಾ ಇರೋದು ಕೇಳಿದೀನಿ. ಆ ಆಗಮ ಜ್ಞಾನ ನನ್ನ ಹತ್ರ ಕೇಳಿರೋದು ಉಂಟು. ಅನೇಕ ಸಭೆಗೆ ಅಟೆಂಡ್ ಮಾಡಿದ್ದೀನಿ, ತುಂಬಾ ಸಭೆಗೆ ಅಟೆಂಡ್ ಮಾಡಿದಾಗ ಅಲ್ಲೆಲ್ಲ ಆತ್ಮವಿಚಾರ ಮಾಡಿದ್ದಾರೆ. ಆದರೆ ಅಲ್ಲೆಲ್ಲೂ ನನಗೆ ಯಾವ ಇದೆ ಮಿಚ್ಚ ಆತ್ಮ ಸ್ವಲ್ಪ ಗೊತ್ತಾಗಿಲ್ಲ. ತುಂಬಾ ಕಡೆಲ್ಲ ಅಟೆಂಡ್ ಮಾಡಿದ್ದಾರೆ, ಗೊತ್ತಾಗಿಲ್ಲ. ಹಾಗೆ ಆಗಮಜ್ಞಾನಂ ಶ್ರುತಂ, ಆಗಮಜ್ಞಾನ ಉಪನಿಷತ್ತು ಈ ತತ್ವವನ್ನು ಹೇಳುತ್ತೆ ಅನ್ನೋ ವಿಚಾರವನ್ನು ದೊಡ್ಡವರನ್ನ ತಿಳ್ಕೊಂಡಿದ್ದೀನಿ. ಅದೇ ಹಿ ಯಸ್ಮಾತ್ ಮೇ ಮಮ, ಹಿ ಯಸ್ಮಾತ್ ಮೇ ಮಮ ಭಗವದೃಶೇಭ್ಯಃ, ಭಗವದೃಶೇಭ್ಯಃ, ಯುಷ್ಮತ್ಸದೃಶೇಭ್ಯಃ. ಏಕೆಂದ್ರೆ ನನಗೆ ತಮ್ಮಂಥವರಿಂದ ನಿಮಗೆ ಈಕ್ವಲ್ ಆಗಿರ್ತಕ್ಕಂಥ ಋಷಿಮುನಿಗಳೆಲ್ಲ ಇದ್ದಾರೆ, ಅವ್ರು ಮಾತಾಡ್ಕೊಂಡಿದ್ದಾರೆ, ಅಲ್ಲಿ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಅಲ್ಲಿ ಗೊತ್ತಾಗಿಲ್ಲ. ಗೊತ್ತಂದ್ರೆ ನಿಮ್ಮ ಹತ್ರ ಅಲ್ಲೇ ತಿಳ್ಕೊಬೋದಾಗಿತ್ತಲ್ಲ ಅಂದ್ರೆ ಅಲ್ಲಿ ಯಾಕೋ ಇವನಿಗೆ ಸ್ವಲ್ಪ ಇದಾಗಿದೆ, ಕಸಿ ಬಿಸಿ ಆಗಿದೆ, ಅಲ್ಲೇನೋ ಹೇಳ್ಕೊಳಕ್ ಆಗಿಲ್ಲ, ಹೇಳ್ಕೊಟ್ಟಿದ್ದಾಗಿಲ್ಲ. ಸರಿ, ಎಲ್ಲ ಸರತ್ ಕುಮಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದಿದ್ದೀನಿ. ಎಲ್ಲೆಲ್ಲೋ ಆ ವಿಚಾರ ನಡೆದಿದೆ, ಅಲ್ಲೆಲ್ಲ ಗೋಷ್ಠಿಗಳು ನಡೀತಾ ಇರುತ್ತೆ, ಯುದ್ಧದ ಗೋಷ್ಠಿ ನಡೆಯುತ್ತೆ, ವೇದಾಂತ ವಿಚಾರ ಚರ್ಚೆ ನಡೀತಾ ಇರುತ್ತೆ, ಪಾಠಗಳು ನಡೀತಾ ಇರುತ್ತೆ. ಅಲ್ಲಿ ಕೇಳಿದ್ದಾನೆ, ಕೇಳಿದ್ರು ಸಾಕಾಗಿಲ್ಲ. ಹೇಳ್ತಾರೆ ತಮ್ಮಂಥ ದೊಡ್ಡವರಿಂದ, ಮಹಾತ್ಮರಿಂದ, ತಮ್ಮಂತೆ ಇರುವಂತಹ ದೊಡ್ಡವರು ಮಹಾತ್ಮರಿಂದ ಈ ಆತ್ಮ ವಿಚಾರ ಕಿವಿಮೇಲೆ ಬಿದ್ದಿದೆ. ಆದರೆ ಅನುಭವ ಪರ್ಯಂತಾಗಿ ಆಗಿಲ್ಲ. ಏನಂತ ಕೇಳಿದೀನಿ ನಾನು? ಚಲತಿ ಅತಿಕ್ರಾಮತಿ ಶೋಕಂ ಮನಸ್ತಾಪಂ, ತರತಿ ಅತಿಕ್ರಾಮತಿ ಶೋಕಂ ಮನಸ್ತಾಪಂ, ಅಕೃತಾರ್ಥ ಬುದ್ಧಿತಾಂ ಆತ್ಮವಿದಿತಿ, ಅಕೃತಾರ್ಥ ಬುದ್ಧಿತಾಂ ಆತ್ಮವಿದಿತಿ. ಆತ್ಮವನ್ನು ಬಲ್ಲವನು ಶೋಕವನ್ನು ದಾಟುತ್ತಾನೆ. ಮನಸ್ಸಿನ ತಾಪ, ಮನಸ್ಸಿನಲ್ಲಿ ಇಷ್ಟವಸ್ತು ವಿಯೋಗಜ ಶೋಕ ಅಂತ. ಇಷ್ಟವಸ್ತು ವಿಯೋಗ ಆದಾಗ, ಈ ಹಿಂದಿನ ಕಾಲದಲ್ಲಿ ತಪ್ಪಲೆ ಒಳಗೆ ಅನ್ನ ಮಾಡ್ತಿರ್ತಾರೆ, ತಪ್ಪಲೆ ಅನ್ನ ಆಗುವಾಗ ಕೊತ 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 ಕುದಿಯತ್ತೆ ಅದು ಅನ್ನ ಆಗುವಾಗ. ಹಾಗೆ ಆ ಇಷ್ಟವಸ್ತು ವಿಯೋಗವಾದಾಗ ಸಹಿಸ್ಕೊಳಕ್ಕೆ ಆಗಲ್ಲ. ಮಗ ಹೋದ, ದುಡ್ಡು ಹೋಯ್ತು, ಕ್ಯಾನ್ಸರ್ ಬಂತು, ಇನ್ನೇನು ಆಯ್ತು ಅಂದಾಗ ಆ ಒಂದು 10 ನಿಮಿಷ ಅದು ಅನ್ಟಾಲರಬಲ್, ಸಹಿಸ್ಕೊಳಕ್ಕಾಗದೇ ಇರುವಂಥ ಒಂದು ವೇದನೆ ಆಗುತ್ತೆ. ಆ ವೇದನೆಗೆ ಹೆಸರು ಶೋಕ. ಸಹಿಸ್ಕೊಳಕ್ಕಾಗದೇ ಇರೋ ಅಂದ್ರೆ ಇಷ್ಟವಸ್ತು ವಿಯೋಗದಿಂದ ಆಗುವ ಮಾನಸಿಕ ಸಂತಾಪಕ್ಕೆ ಹೆಸರು ಶೋಕ ಅಂತ. ಆ ಶೋಕವನ್ನು ದಾಟಿ ಹೋಗ್ತಾನಂತೆ ಆತ್ಮಜ್ಞಾನಿ ಆದವನು. ಎಂಥ ಆ ಶೋಕವನ್ನು ಬರದೇ ಇರುವಾಗಿ ನೋಡ್ಕೊಳ್ತೇ ಅಂತಂದ್ರೆ ಆತ್ಮಜ್ಞಾನಕ್ಕೆ ಏನು ಶಕ್ತಿ ಇದೆ ಹಾಗಾದ್ರೆ. ಮನಸ್ತಾಪ, ಅದು ಶೋಕ, ಆ ಅಕೃತಾರ್ಥ ಬುದ್ಧಿ, ಆ ಬುದ್ಧಿಯನ್ನ ಆತ್ಮಜ್ಞಾನಿ ಅದು ದಾಟಿಬಿಡ್ತಾನೆ, ಮೀರ್ಬಿಡ್ತಾನೆ. ಕೃತಕೃತ್ಯನಾದೆ ನಾನು, ಇವಾಗ ಗೆಟ ಫುಲ್ ಅದು
ಪರಿಪೂರ್ಣನಾದೆ, ನಾನು ಇನ್ನೇನು ಪಡ್ಕೋಬೇಕಾಗಿಲ್ಲ, ತಿಳ್ಕೋಬೇಕಾಗಿಲ್ಲ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಥಿತ. ಕೇಳಬೇಕಾದದ್ದಲ್ಲೂ ಕೇಳಿದ್ದಲ್ಲೂ ಇಷ್ಟೇ ತಾನೇ. ಆತ್ಮನೇ ಸ್ವರ್ಗಲೋಕವು, ಆತ್ಮನೇ ಬ್ರಹ್ಮಲೋಕವು, ಆತ್ಮ ಎಲ್ಲ ಬಂಗಾರವು ಆತ್ಮ, ಎಲ್ಲವೂ ಆತ್ಮನಿಗೆ ಬೇರೆ ಬೇರೆ ಜಾಗ ಬೇರೆ ಬೇರೆ ಹೆಸರು. ಆತ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ಹೌದು. ಅತಃ ಸೋಹಂ ಅನಾತ್ಮವಿತ್ವಾತ್ ಹೇ ಭಗವಃ ಶೋಚಾಮಿ. ಅತಃ ಸೋಹಂ ಅನಾತ್ಮವಿತ್ವಾತ್ ಹೇ ಭಗವಃ ಶೋಚಾಮಿ. ಆದ್ದರಿಂದ ಹೇ ಭಗವಃ ಪೂಜ್ಯರಾದಂತಹ ಸತ್ಕುಮಾರರೇ, ನಾನು ಇನ್ನು ಆತ್ಮನನ್ನು ಅರಿಯದೇ ಇದ್ದವನಾದ್ದರಿಂದ ನನಗೆ ಸ್ಪಷ್ಟವಾಗಿ ಇದಮಿತ್ತಮ್ಮನ್ ಗೊತ್ತಿಲ್ಲವಾದ್ದರಿಂದ ಶೋಕವಾಗ್ತಾ ಇದೆ. ನೋಡಿ, ಬ್ರಹ್ಮಚಾರಿಗಳವರು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ನಂಗೆ ಶೋಕ ಆಗ್ತಾ ಇದೆ ಅಂತ ಇದ್ದಾರೆ. ಏನಮ್ಮ ಇದು? ಇನ್ನು ಗೃಹಸ್ಥರು ಏನಾಗಬೇಡ, ಅವರೇ ಶೋಕಿಸ್ತಾ ಇದ್ದಾರೆ ಅಂದಮೇಲೆ ಇದು ಸಾಮಾನ್ಯ ಗೃಹಸ್ಥರ ಗತಿ ಏನಮ್ಮ ಅದು? 3-8 ತಾಪತ್ರಕ್ಕೆ ಸಿಕ್ಕಾಕೊಂಡಂತಹ ಗೃಹಸ್ಥರು ಒಳ್ಳೆ ಆಲೂಗೆಡ್ಡೆನ ಒಂದು ಕಬ್ಬಿಣದ ಇದಕ್ಕೆ ಸಲಾಕಿ ಚುಚ್ಕೊಂಡು ಕೆಂಡದ ಮೇಲೆ ಹೀಗೆ ಹೀಗೆ ಚೆನ್ನಾಗಿ ಈ ಜೋಳ ಬೇಯಿಸೋದು, ಆಲೂಗೆಡ್ಡೆ, ಹಂಗೆ ಈ ಗೃಹಸ್ಥರು ಬೆಂದು ಹೋಗ್ತಾ ಇದ್ದಾರೆ ಸಂಸಾರದಲ್ಲಿ. ಇವ್ರು ಆರಾಮಾಗಿದ್ದೀವಿ ಅಂದ್ಕೊಂಡಿದ್ದಾರೆ. ಆ ನಾರದರು, ಅಯ್ಯೋ ನಂಗೆ ಇನ್ನೂ ದುಃಖ ಕಷ್ಟ ಅದು ಏನೂ ಇಲ್ಲ. ಒಂದು ಬೇಳೆ ಇಲ್ಲ ಅಂತ ಕೇಳೋರಿಲ್ಲ, ಅಕ್ಕಿ ಇಲ್ಲ ಅಂತ ಕೇಳೋರಿಲ್ಲ, ಗ್ಯಾಸ್ ಇಲ್ಲ ಅಂತ ಕೇಳೋರಿಲ್ಲ, ಪಾತ್ರೆ ತೊಳೆ ಬರಲಿಲ್ಲ ಅಂತ ಏನು ಯೋಚನೆ ಇಲ್ಲ. ಇವತ್ತು ಬಟ್ಟೆ ತೊಳೆ ಬರಲಿಲ್ಲ, ಪಾತ್ರೆ ತೊಳೆ ಬರಲಿಲ್ಲ, ಆಳು ಬರಲಿಲ್ಲ, ಯಾವ ಯೋಚನೆ ಇಲ್ಲ. ಆದ್ರೂ ಅವ್ರಿಗೆ 108 ಚಿಂತೆ ಅಂತೆ. ನೋಡಿಪ್ಪ ಹೇಗಿದೆ ವಿಪರೀತ. ಈ ಗೃಹಸ್ಥರು ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ ಅಂತ ಇದ್ದಾರೆ. ಏನ್ ಚೆನ್ನಾಗಿದ್ದಾರಪ್ಪ. ಅನಾತ್ಮವಿತ್ತು ಆತ್ಮವನ್ನು ತರದೇ ಇದ್ದವನಾದ್ರಿಂದ ಪೂಜ್ಯರೇ ನಾನು ಶೋಕಿಸ್ತಾ ಇದ್ದೀನಿ. ಅಕೃತಾರ್ಥ ಬುದ್ಧಿಯ ಸಂತಪ್ಯೇ ಸರ್ವದಾ. ಅಕೃತಾರ್ಥ ಬುದ್ಧಿಯ ಸಂತಪ್ಯೇ ಸರ್ವದಾ. ಈ ಒಂದು ಇದು ಮುಳ್ಳಿನಂತೆ ಚುಚ್ತಾ ಇದೆ. ನಾನು ಕೃತಾರ್ಥನಾಗಿಲ್ಲ, ನನಗಿನ್ನೂ ತತ್ವ ಗೊತ್ತಾಗಿಲ್ಲ ಅಂತ ಹೇಳಿ ಆ ಅಕೃತಾರ್ಥ ಬುದ್ಧಿ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಒಂಥರ ಶಲ್ಯಮಿ, ಒಂದು ಮುಳ್ಳು ಚುಚ್ಕೊಂಡ್ಬಿಟ್ರೆ ಅದು ಒಂಥರ ದುಡಿತಾ ಇರುತ್ತೆ, ಜಿಮ್ಮಿ 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 ದುಡಿತಾ ಇರ್ತಲ್ಲ. ಹಾಗೆ ನಾನು ಕೃತಾರ್ಥನಾಗಿಲ್ಲ, ನಂಗಿನ್ನೂ ತತ್ವ ಗೊತ್ತಾಗಿಲ್ಲ, ನಂಗೆ ಪರಮಾರ್ಥಾರ್ಥವಾಗಿಲ್ಲ ಅಂಥೇಳಿ ಆ ತುಡಿತ, ಆ ನೋವು ನಾನು ತುಂಬ ಪೀಡಿಸ್ತಾ ಇದೆ, ನಂಗೆ ತುಂಬ ದುಃಖವಾಗ್ತಾ ಇದೆ, ಒದ್ದಾಡ್ತಾ ಇದ್ದೀನಿ. ಈ ಮುಳ್ಳನ್ನು ಕಿತ್ತಾಕ್ಬಿಡಿ, ಈ ಅಕೃತಾರ್ಥ ಬುದ್ಧಿ ಕಿತ್ತಾಕ್ಬಿಡಿ, ಈ ಶೋಕ ಬುದ್ಧಿ ಬಿಟ್ಟಿದೆ. ಸರ್ವದ ಅಂತ ಇದ್ದಾರೆ, ಎವರಡಿ, ಆಲ್ವೇಸ್, ಯಾವಾಗಲೂ ನಾನು ಅಕೃತಾರ್ಥ ಬುದ್ಧಿಯಿಂದ ನಾನು ಬೆಂದು ಹೋಗ್ತಾ ಇದ್ದೀನಿ, ತಪಸ್ತಾ ಇದ್ದೀನಿ, ಬೇಯ್ತಾ ಇದ್ದೀನಿ ನಾನು. ತಮ್ಮಾಂ ಶೋಕಸಾಗರಸ್ಯ ಪಾರಂ ಅಂತಂ ಭಗವಾನ್ ತಾರಯಿತು. ತಮ್ಮ ಮಾಂ ಶೋಕಸಾಗರಸ್ಯ ಪಾರಂ ಅಂತಂ ಭಗವಾನ್ ತಾರಯಿತು. ಅಂಥ ನನ್ನನ್ನ, ಈ ಶೋಕಸಾಗರದಲ್ಲಿ ಬಿದ್ದಂತಹ ನನ್ನನ್ನ ತಾವು ಶೋಕಸಾಗರದ ಆಚೆಗೆ ಕಡೆ ಹಾಯಿಸಿ, ಆ ಕಡೆ ದಡ ಮುಟ್ಟಿಸಿ, ನನ್ನನ್ನ ತುದಿ ಮುಟ್ಟಿಸಿ ವಿಷ್ಣುವಿನ ಪರಮಪದವನ್ನು ತೋರಿಸ್ಕೊಡೋದ್ರ ಮೂಲಕ ಕೃತಾರ್ಥರನ್ನಾಗಿ ಮಾಡಿಸಿ ಸ್ವಾಮಿ. ದಯವಿಟ್ಟು ನಿಮ್ಮ ಪಾದ ಹಿಡ್ಕೊಳ್ತೀನಿ, ನಿಮ್ಗೆ ಶರಣಾಗತನಾಗಿದ್ದೀನಿ, ನಿಮ್ಗೆ ದೀರ್ಘ ನಮಸ್ಕಾರ ಮಾಡ್ತೀನಿ, ದಯವಿಟ್ಟು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನನ್ನ ಕೃತಾರ್ಥರನ್ನಾಗಿ ಮಾಡಿ ಅಂತ ಹೇಳಿ ಸರ್ವವಿದ್ಯಾ ಪಾರಂಗತನಾದಂತಹ ನಾರದರು ಅಂತ ಶರತ್ ಕುಮಾರ್ ಅಂತ ಬಂದು ಅಡ್ಡ ಬಿದ್ದುಬಿಟ್ರು. ಹಾಗೆ ಮಡಿಕೋಲ್ ಹೇಗೆ ಮಲಗಿಸಿದ್ರೆ ಅಡ್ಡಾಗಿ ಬಿದ್ದುಕೊಳ್ಳುತ್ತೋ ಹಾಗೆ ಪೂರ್ಣ ಅಭಿಮಾನ ಬಿಟ್ಟು ಮಲ್ಕೊಂಡ್ಬಿಟ್ರು ಅವ್ರ ಪಾದದ ಮೇಲೆ. ಅದು ಮೊದಲನೆಯ ಶಿಷ್ಯನ ಲಕ್ಷಣ. ಅಭಿಮಾನ ಬಿಟ್ಟು ಬರಬೇಕು. ನಂಗೆಲ್ಲ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಂಗೆ ಯಾರಿಗೂ ಹೇಳೋದಕ್ಕೆ, ನಾನು ಏನು ಹೇಳ್ಬೇಕು ಹಾಗಲ್ಲ. ಅಭಿಮಾನ ಪಟ್ಕೊಂಡ್ರೆ ಏನೂ ಗೊತ್ತಾಗಲ್ಲ. ನಾವು ಫುಲ್ಲು ಖಾಲಿ ಪೇಪರ್ ಆಗಿ ಹೋಗ್ಬೇಕು. ಗುರುಗಳೇ, ಈ ಖಾಲಿ ಪೇಪರು ಪೆನ್ ಏನ್ ಬೇಕಾದ್ರೂ ಬರಿಬಹುದು ಇದ್ರ ಮೇಲೆ ಅಂತ ಹೇಳಿ ಕೊಟ್ಬಿಡ್ಬೇಕು. ಹಾಗೆ ನಾವು ಬ್ಲ್ಯಾಂಕ್ ಆಗಿ ಹೋಗ್ಬೇಕೆ ಹೊರತು ಪ್ರೀವಿಯಸ್ ಆಗಿ ಏನೇನೋ ಒಂದಷ್ಟನ್ನ ತುಂಬಿಕೊಂಡು ಅದನ್ನ ತಿಳ್ಕೊಂಡು ಹೋದರೆ ಅದಕ್ಕೆ ಯದ್ವೇಚ್ಛತೇನ ಮಪಸೀದ ಅಂದ್ರು. ನಿಂಗೆ ಏನು ಗೊತ್ತೋ ಹೇಳೋ, ಮುಂದೆ ಕೇಳ್ತೀನಿ ಇಂದು, ನಿಂದೆಲ್ಲ ಮುಂಚೆ ಏನು ಅಂತ ಕ್ಲಿಯರ್ ಮಾಡ್ತೀನಿ ಅಂತ. ಆತ್ಮಜ್ಞಾನೋಡುಪೇನ ಕೃತಾರ್ಥ ಬುದ್ಧಿ ಆಪಾದಯಿತು. ಶೋಕದ ಸಾಗರವನ್ನು ದಾಟಿಸಿ ಆ ತುದಿಯನ್ನು ಮುಟ್ಟಿಸಿ ಪೂಜ್ಯರಾದ ತಾವು ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಆತ್ಮಜ್ಞಾನ ಅನ್ನುವಂಥ ಉಡುಪ ಅಂದ್ರೆ ತೆಪ್ಪ, ದೋಣಿ, ಅದನ್ನು ಕೊಡಿ. ಆತ್ಮಜ್ಞಾನವೆಂಬ ದೋಣಿಯನ್ನು ಕೊಡುವುದರ ಮೂಲಕ ಅದನ್ನು ನನ್ನ ಹತ್ತಿಸಿಬಿಟ್ಟು ನನ್ನನ್ನು ಕಡೆ ಹಾಯಿಸಿ ಈ ಸಂಸಾರ ಸಾಗರದಿಂದ ನನ್ನನ್ನು ಆಚೆ ದಡಕ್ಕೆ ಮುಟ್ಟಿಸಿ ಕರ್ಕೊಂಡು ಹೋಗಿ ಆಪಾದಿದು ನನ್ನನ್ನು ಕೃತಾರ್ಥನಾಗಿ ಮಾಡಿ. ಅಭಯಂಗಮಯತು ಇತ್ಯರ್ಥ.
ಅಭಯಂ ಗಮಯತೋ ಇತ್ಯರ್ಥಃ. ತಾತ್ಪರ್ಯ ಏನು? ಅಭಯಂ ಚಿಕೀರ್ಷತಾಂ ಕಾರಣ, ಅಭಯ ಸ್ವರೂಪವನ್ನು ನನ್ನನ್ನು ಮುಟ್ಟಿಸಿ ಅಭಯ ಸ್ವರೂಪವನ್ನು ನನಗೆ ಪರಿಚಯ ಮಾಡಿಸ್ಕೊಡಿ, ಅಭಯತ್ವವನ್ನು ತಂದುಕೊಡಿ ಇತ್ಯ ತಾತ್ಪರ್ಯ. 9 ಗಂಟೆ ಆಯ್ತು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯೋ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.